ಅವನಿಗೆ ಇಬ್ರು ಹೀರೋಯಿನ್, ನಿನಗೆ ಯಾರು ಇಲ್ಲ. ಫಸ್ಟ್ ಸಿನಿಮಾ ಅನ್ಸುತ್ತೆ ನನ್ಗೆ ಹೀರೋಯಿನ್ ಕೊಟ್ಟಿಲ್ಲ. ಹೌದಾ? ವಾವ್. ಸರ್ ಇನ್ನೊಂದು 10 kg ಅಂತ ಎಷ್ಟಾಗತ್ತೆ ಗೊತ್ತಿಲ್ಲ, 10 ಗೊತ್ತಿಲ್ಲ, ಎಷ್ಟಾಗತ್ತೆ ಟ್ರೈ ಮಾಡ್ತೀನಿ ಅಂತ. ಹೆವಿ ಶುಗರ್ ಇಂಟೇಕು ಸಿಕ್ಕಿದ್ದನ್ನ ತಿನ್ನಕ್ ಶುರು ಮಾಡಿದೆ. ಬೀದಿಲ್ ಸಿಕ್ಕದೆಲ್ಲ ತಿಂತಾ ಇದ್ದೆ. ಆಲ್ಮೋಸ್ಟ್ ಒಂದು 28-29 kg ವರೆಗೂ ರೈಸ್ ಮಾಡಿ ಅದಾದ್ಮೇಲೆ ಆ ಫಿಲ್ಮ್ ಮಾಡಿದ್ದು. 25 kg ಗೈನ್ ಮಾಡೋದಲ್ದೆ ಇಳಿಸಿದೀನಿ. ವೆಯ್ಟ್ ಗೈನ್ ಮಾಡಕ್ 2 ವರ್ಷ ಆಯ್ತು, ಇಳ್ಸಕ್ಕೆ 6.5 months. ಏನ್ ಓದಿರೋದು ನೀವಿಬ್ರು? ನಾನು ಮೆಡಿಕಲ್ ಬಯೋಕೆಮಿಸ್ಟ್ರಿ ಮಾಡಿದ್ದೀನಿ, ಈಗ ಚೈಲ್ಡ್ ಸೈಕಾಲಜಿ ಮಾಡ್ತಾ ಇದ್ದೀನಿ. ನಾನು ಬಯೋಟೆಕ್ ಇಂಜಿನಿಯರ್. ಇಬ್ರು ಸಿಕ್ಕಾಪಟ್ಟೆ ಓದಿರ್ತೀವಿ, ನಂಗಿಲ್ ಕೆಲಸ ಇಲ್ಲ. ನಾವು B.Com, ನಾವು ಲಾಸ್ಟ್ ಬೆಂಚರ್ಸ್ B.Com. ಏನ್ ತಿಂತೀಯ? ಸರ್ ಹೆಡ್ ಕಾನ್ಸ್ಟೇಬಲ್ ಗೋವರ್ಧನ್. ನಾನೇ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀನಿ. ನಮ್ಮ ಸ್ನೇಹಿತ ಸಿದ್ಧಾರ್ಥ ಅಶೋಕ್ ಅಂತ ನಮ್ಮ ಕಾಲೇಜಲ್ಲೇ ಓದೋದು. ನಿನ್ನೆ ಕಾಣಿಸ್ಕೊಂಡಿದ್ರು, ಇವತ್ತು ಪ್ರಮೋಷನ್ಗೆ ಬಂದಿಲ್ಲ ಸರ್. ಓ, ಅವನು ಸಿದ್ಧಾರ್ಥ್ ಅಂದ್ರೆ ಆ ಕಾಲೇಜಲ್ಲಿ ತುಂಬಾ ರ್ಯಾಶ್ ಆಗಿರ್ತಾನಲ್ಲ, ಆ ಹುಡುಗನ? ಹೌದು ಸರ್. ಮತ್ತೆ ಕಂಪ್ಲೇಂಟ್ ಕೊಡಕ್ ನೀವು ನೀರೂರು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು. ಹೋಟ್ಲಕ್ಕೆ ಬಂದಿದ್ದೀರಾ? ಇದೇನ್ ಸರ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಕರಿತಾ ಇದ್ದೀರಾ? ನಾವು ಬರಲ್ಲಪ್ಪ. ಇಂಡೈರೆಕ್ಟ್ ಆಗಿ ಕರೆದಿದ್ದು ಗೊತ್ತಾಗೋಯ್ತು ಅನ್ಸುತ್ತೆ. ಅದು ಹೌದಾ? ಓಕೆ ಸರ್, ಸಿಕ್ಕಿದಾರಂತೆ. ಅದು ಪಾಸ್ಪೋರ್ಟ್ ವೆರಿಫಿಕೇಶನ್ ಹೋಗಿದ್ದಾರೆ. ಓ ಸಾರಿ ಸರ್, ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಅಂತ ಹೋಗಿದ್ರಂತೆ. ನೀವ್ಯಾರು ಅನ್ಕೋದಾಗ್ಲಿಲ್ಲ. ಯಾವ ಸ್ಟೇಷನ್ ಇಂದ ಬಂದಿರೋದು? ನಾನ್ ಪೊಲೀಸ್ ಅಲ್ಲ, ನನ್ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಇವ್ರು ಎತ್ತಾಕೊಂಡ್ ಬಂದಿದ್ದಾರೆ. ಇವಾಗ ಏರೋಪ್ಲೇನ್ ಹತ್ತಿಸ್ತಾರಂತೆ. ಅವ್ನ ಹೆಂಗೋ ಪಾಸ್ಪೋರ್ಟ್ ಮಾಡ್ಸಕ್ ಹೋಗಿದ್ದಾನೆ, ನಿನ್ನ ಏರೋಪ್ಲೇನ್ ಹತ್ತಿಸ್ತೀನಿ. ಸೊ ಹೇಳಿ, ಹೇಗಾಗ್ತಾ ಇದೆ ಪ್ರಮೋಷನ್ ಎಕ್ಸ್ಪೀರಿಯನ್ಸ್? ಸಿನಿಮಾ ಮಾಡಿ ಕಂಪ್ಲೀಟ್ ಮಾಡಿದೀರಾ, ಸಾಂಗ್ ರಿಲೀಸ್ ಆಗಿದೆ, ಸೂಪರ್ ಹಿಟ್ ಆಗಿದೆ. ಇಬ್ಬರದು ಸಾಂಗ್ ಸೂಪರ್ ಹಿಟ್ ಆಗಿದೆ. ಸೊ ಸಾಂಗ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಹಂಗಾಗಿ ಹೇಗಿದೆ ಹೋಪ್ ಹೇಗಿದೆ ಸಿನಿಮಾದಲ್ಲಿ? ಚೆನ್ನಾಗಿದೆ ಸರ್. ಅಂದ್ರೆ ಭರವಸೆ ಜಾಸ್ತಿ ಇದೆ ಸಿನಿಮಾದ ಮೇಲೆ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿದೀವಿ, ಶ್ರಮ ವಹಿಸಿದೀವಿ, ಅಂಡ್ ನಿಷ್ಠೆಯಿಂದ ಪ್ರೀತಿಯಿಂದ ಮಾಡಿರೋ ಪ್ರಾಡಕ್ಟ್ ಇದು. ಪ್ರಮೋಷನ್ ಬಗ್ಗೆ ಕೇಳ್ತಾ ಇದ್ರಿ, ತುಂಬಾ ವಿಭಿನ್ನವಾದ ಒಂದು ಅನುಭವ ಅಂತ ಹೇಳ್ಬೋದು. ಈ ತರ ಶೂಟಿಂಗ್ ಅಲ್ಲಿ ಟೆನ್ಷನ್ ತಗೊಂಡಷ್ಟು ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿನೇ ಪ್ರಮೋಷನ್ಗೆ ಟೆನ್ಷನ್ ಆಗಿದೆ. ನೀವ್ ಹೇಳಿ ಸರ್. ಇದು ನಿಮ್ಗೆ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಾವು ಸುಮಾರು ಸಿನಿಮಾ ಪ್ರಮೋಟ್ ಮಾಡಿ ಆ ಟೆನ್ಷನ್ ಅರ್ಥ ಆಗಕ್ ಶುರು ಆಗ್ಬಿಟ್ಟಿದೆ. ದಿಗಂತ್ ಪಾಪ ಬ್ಯಾಕ್ ಟು ಬ್ಯಾಕ್ 2ನೇ ಸಿನಿಮಾ ಪ್ರಮೋಷನ್ ಮಾಡ್ತೀಯಾನೆ. ಅಲ್ಲ ಸರ್, ಇವತ್ತು ನೀವು ಪ್ರಮೋದ್ ಶೆಟ್ಟಿ ಆಗೋದಕ್ಕಿಂತ ಪ್ರಮೋಟ್ ಶೆಟ್ಟಿ ಆಗ್ಬಿಟ್ಟಿದ್ದೀರಾ ಅಂತ ಕಾಣಿಸುತ್ತೆ. August 30 ರಿಲೀಸ್ ಆಗ್ತಿದೆ. ಅರೇಂಜ್ಮೆಂಟ್ಸ್ ಎಲ್ಲ ಜೋರಾಗೇ ಇದೆ ಅಂತ ಕಾಣಿಸ್ತಿದೆ. ಏನ್ ಹೇಳ್ತೀರಾ? ನಡೀತಾ ಇದೆ, ಖುಷಿ ಇದೆ. ಟ್ರೈಲರ್ ರೆಸ್ಪಾನ್ಸ್ ಬಗ್ಗೆ ಖುಷಿ ಇದೆ, ಸಾಂಗ್ ರೆಸ್ಪಾನ್ಸ್ ಬಗ್ಗೆ ಖುಷಿ ಇದೆ. ಎಸ್, ಪ್ರಮೋಷನ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅಂಡ್ ಹೆಕ್ಟಿಕ್ ಜಾಬ್ ಅದು, ಗೊತ್ತು. ಎಲ್ಲ ಸಿನಿಮಾನು ಮಾಡ್ತಾ ಇದೆ, ಬಟ್ ಈ ಸಿನಿಮಾಗೆ ಹೆಚ್ಚಿನ ಜವಾಬ್ದಾರಿ. ಎಲ್ಲರೂ ಕೇಳ್ತಾ ಇದ್ರು, ಹೀರೋ ಆಗಿದ್ದೀರಾ, ಎಷ್ಟು ಪ್ರೆಷರ್ ಇದೆ ನಿಮ್ಗೆ ಅಂತ. ಹೌದು, ಬಾಗಿ ಬೆನ್ನೆಲ್ಲ ಬೆಂಡಾಗ್ಬಿಟ್ಟಿದೆ. ಸೊ ಹಾಗೆ, ಬಟ್ ವಿ ಆರ್ ಕಾನ್ಫಿಡೆಂಟ್ ಎನಫ್. ಜನರ ರೆಸ್ಪಾನ್ಸು ಚೆನ್ನಾಗಿರೋದ್ರಿಂದ ಸಿನಿಮಾ ಜನ ಥಿಯೇಟರ್ಗೆ ಬಂದು ನೋಡ್ತಾರೆ. ಇತ್ತೀಚೆಗೆ ಆಗಸ್ಟ್ ಅಲ್ಲಿ ರಿಲೀಸ್ ಆಗಿರೋ ಎಲ್ಲಾ ಸಿನಿಮಾಗೂ ಜನ ನುಗ್ತಾ ಇದ್ದಾರೆ. ಸೊ ಅದೊಂದು ಕ್ರಾಸ್ ಯುವರ್ ಫಿಂಗರ್ಸ್, ಒಂದು ಕಾನ್ಫಿಡೆನ್ಸ್ ಇದೆ. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್ ನಿಮ್ಗೂ. ದಿಗಿ, ನಿಂದೇನ ಪ್ರಶ್ನೆ ಇದ್ರೆ ಕೇಳ್ಬೋದು, ಅವ್ರು ಸುಮ್ಮನೆ ಕೂತಿದ್ದಾರೆ. ಪಾತ್ರದ ಬಗ್ಗೆ ಹೇಳಿ. ಪಾತ್ರ ರಾಧಾ ಅಂತ ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದ್ರೆ ಟ್ರೈಲರ್ ಅಲ್ಲಿ ಅಯ್ಯೋ ಹೌದಾ? ನನ್ ಪಾತ್ರದ ಬಗ್ಗೆ ಏನು ಮಾತಾಡಂಗಿಲ್ಲ. ಮುಂಚೆನೆ ಸಿಗ್ಬಾರಿತ್ತು ನೀವು. ಇಬ್ರು ಡೈರೆಕ್ಟರ್ಸು ಕಿಲಾಡಿಗಳಿದ್ದಾರೆ ಅನ್ಸುತ್ತೆ. ಅದಕ್ಕೆ ಈ ಕಡೆ ಈ ಪಾತ್ರನ ಏನು ಅಂತ ಬಿಟ್ಕೊಡ್ತಾ ಇಲ್ಲ, ಆ ಕಡೆ ನಿಮ್ ಪಾತ್ರನು ಏನು ಅಂತ ಬಿಟ್ಕೊಡ್ತಾರೆ. ಹೇಳ್ಬೋದಲ್ಲ ನಿಮ್ಮ ಪಾತ್ರದ್ದು? ಅವ್ರ ಪಾತ್ರಕ್ಕೆ ಹೆಸರು ಹೇಳಂಗಿಲ್ಲ ಅವರು. ಅನಾಮಿಕಾ. ನಿಜವಾಗ್ಲೂ ಹೆಸರಿಲ್ಲ. ನಿಜವಾಗ್ಲೂ ಹೆಸರಿಲ್ಲ ಪಾತ್ರಕ್ಕೆ. ಬಟ್ ಈ ಕೋರ್ಟಲ್ಲೆಲ್ಲ ಯೂಶುವಲಿ ಹೇಳ್ತಾರೆ, ಯಾರ್ದಾದ್ರೂ ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಹೆಸರನ್ನ ನಾವು ಬರೆಯುವಾಗ ಅಶೋಕ್ ಕುಮಾರ್ ಅಂತ ಬರಿಬೇಕಂತ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ. ಯಾಕದು ಅಶೋಕ್ ಕುಮಾರ್? ನೀವು ಲಾ ಓದ್ತಾ ಇದ್ದೀರಾ? ಇಲ್ಲ ನೀವ್ ಯಾವಾಗ ಕೋರ್ಟ್ಗೆ ಹೋಗಿದ್ರಿ? ಫ್ಯಾಕ್ಟ್ ಇದು. ಓಕೆ, ಹೇಳಿ, ಹೌ ವಾಸ್ ದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ಅವರ್ ಅದ್ಭುತ ಡೈರೆಕ್ಟರ್? ಈಸ್ ಅ ಬ್ರಿಲಿಯಂಟ್ ಡೈರೆಕ್ಟರ್ ಸರ್. ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕು ಅನ್ನೋ ಮಾಹಿತಿನ ಶೂಟಿಂಗ್ ಶುರು ಮಾಡೋದಕ್ಕಿಂತ ಮುಂಚೆನೆ ತಿಳ್ಕೊಂಡಿದ್ರು. ಅಷ್ಟು ಕ್ಲಾರಿಟಿ ಮತ್ತೆ ಅಷ್ಟು ವಿಷನ್ ಇರೋ ಅಂತ ನಿರ್ದೇಶಕರು ಚಂದ್ರಜಿತ್ ಸರ್. ಆಮೇಲೆ ಬಹುಶಃ ನನಗನ್ಸುತ್ತೆ ಇದು ಅವ್ರ ಡೆಬ್ಯೂ ಫಿಲ್ಮ್ ಆಗಿದ್ರು, ಇದ್ರ ಹಿಂದೆ ಕಥಾ ಸಂಗಮ ಮಾಡಿದ್ರು, ಆದ್ರೂ ಒಂದು ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ಮೂವಿ ಅಂತ ಏನ್ ಹೇಳ್ತಾರಲ್ಲ, ಎಕ್ಸಲೆಂಟ್. ಅಂದ್ರೆ ಆಸ್ ಅ ಹ್ಯೂಮನ್ ಬೀಯಿಂಗ್ ಹಿ ಇಸ್ ವೆರಿ ಗುಡ್. ಆಮೇಲೆ ಆಸ್ ಅ ನಿರ್ದೇಶಕ ಬ್ರಿಲಿಯಂಟ್. ನಿಜವಾಗ್ಲೂ ನಾವು KRG ಆಫೀಸ್ ಅಲ್ಲಿ ನಮ್ಮ ಕಾರ್ತಿಕ್, ನಾವು ಯೋಗಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಿಮ್ಮ ಟ್ರೇಲರ್ ಎಲ್ಲ ಬಂದು ರಿಲೀಸ್ ಆದ ತಕ್ಷಣ ನಾವೆಲ್ಲರೂ ಮಾತಾಡ್ತೀವಿ. ತುಂಬಾ ಚೆನ್ನಾಗಿದೆ.
ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಅದ್ಭುತವಾಗಿದೆ. ನಾ ಅದನ್ನೇ ಕೇಳ್ತಿದ್ದೆ Very ಚಾನ್ impressed. ಚಾನ್ ಏನೋ ಸಿನಿಮಾ ಹೇಳೋ ಒಂಚೂರಾದ್ರೂ ಏನಾರು ಅದ್ರ ಬಗ್ಗೆ ಹೇಳೋ. ಅಣ್ಣ ಸಿನಿಮಾ ನೋಡಿ ಅಣ್ಣ, ಅಣ್ಣ ಸಿನಿಮಾ ನೋಡಿ ಅಣ್ಣ. ಅವನೇನು ಅಷ್ಟು ವಿಚಾರನ ಬಿಟ್ಕೊಡ್ಲಿ, ಟ್ರೈಲರ್ ಅಲ್ಲಿ ನೋಡಿದ್ಮೇಲೆ ಓ ಇಷ್ಟೆಲ್ಲ ಇದೆಯಾ ಅಂತ ಗೊತ್ತಾಗಿತ್ತು. ಆಮೇಲೆ ಇನ್ನೊಂದೇನಂದ್ರೆ ಇವ್ರ ಸಿನಿಮಾ ನಮ್ಮ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಮುಹೂರ್ತ ಒಟ್ಟಿಗೆ ಆಗಿದೆ. ಕರೆಕ್ಟ್. ಅಲ್ಲ ಇದು ಅಷ್ಟೇ, ಕುಂಬಳಕಾಯಿ ಕೂಡ ಹೌದು ಒಟ್ಟಿಗೆ ಕುಂಬಳಕಾಯಿ ಕೂಡ ಒಟ್ಟಿಗೆ ಆಗಿರೋದು. ಹೌದೌದು. ಬಟ್ ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ಕೆಲಸ ಮಾಡಿದಾನೆ ಚಾನು ಅಂತ ಇವಾಗ ಗೊತ್ತಾಗಿತ್ತು. ಎಕ್ಸಾಕ್ಟ್ಲಿ. ಒಂದೊಂದು ಫ್ರೇಮ್ ಅನ್ನು ತೀಡಿ ನೀಟಾಗಿ ಫಿನಿಶ್ ಮಾಡಿದಾನೆ. ಸೊ ಅಲ್ಲ, ನನ್ಗೆ ಅವನ ಕ್ಲಾರಿಟಿ ಬಗ್ಗೆ ಗೊತ್ತು, ಯಾಕಂದ್ರೆ ನಮ್ ಜೊತೆನೆ ಸುಮಾರು ವರ್ಷದಿಂದ ಪಳಗಿರೋ ಹುಡುಗ ಆಗಿರೋದ್ರಿಂದ ವಿ ನೋ ಅಬೌಟ್ ಇಟ್. ಬಟ್ ಯಾ, ಆಸ್ ಅ ಡೈರೆಕ್ಟರ್ ನೀವ್ ಹೇಳಿ, ನಿಮ್ಗೇನ್ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ ಡೈರೆಕ್ಟರ್ ಬಗ್ಗೆ? ಅವ್ರು ಹೇಳಿದಾಗೆ ಅವ್ರಿಗೆ ಕ್ಯಾರೆಕ್ಟರ್ ಈ ಥರನೇ ಬರಬೇಕು ಅನ್ನೋ ಒಂದು ಕ್ಲಾರಿಟಿ ಇತ್ತು. ಹಾಗೆ ಅದಕ್ಕೆ ಅಷ್ಟೇ ರಿಸ್ಟ್ರಿಕ್ಷನ್ಸ್ ಕೂಡ ಇತ್ತು. ಇದನ್ನ ದಾಟಿ ಹೋಗ್ಬೇಡಿ, ಪರ್ಫಾರ್ಮ್ ಮಾಡ್ಬೇಕಾದ್ರೆ ಹೊರಗಡೆನೆ ಮಾಡಿ, ಎಮೋಷನ್ಸ್ ಇಷ್ಟರಲ್ಲೇ ಇರಬೇಕು, ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕು, ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಫನ್ ಫ್ಯಾಕ್ಟ್ ಏನಂದ್ರೆ ಅವ್ರನ್ನ ಮೀಟ್ ಮಾಡಿದ್ಮೇಲೆ ನನಗೊಂದಷ್ಟು ಪ್ಲೇ ಲಿಸ್ಟ್ ಸಿಕ್ಕಿದೆ ಇವಾಗ. ಅವ್ರು ಪ್ರತಿ ಸೀನ್ಗೂ ಅವ್ರಿಗೊಂದು ಹಾಡ್ ಪ್ಲೇ ಮಾಡ್ತಾರೆ, ಅವ್ರದ್ದೊಂದು ಮ್ಯೂಸಿಕ್ ಇರುತ್ತೆ, ರೆಫರೆನ್ಸ್ ಇರುತ್ತೆ, ಅದನ್ನ ಇಟ್ಕೊಂಡು ಬರೋರು. ಈ ಮೂಡಲ್ಲಿ ಇರುತ್ತೆ, ಈ ಮೂಡಲ್ಲಿ ಇರುತ್ತೆ. ಅವ್ರ ಜೊತೆ ವರ್ಕ್ ಮಾಡಿ ನನ್ನ ಪ್ಲೇ ಲಿಸ್ಟ್ ದೊಡ್ಡದಾಗಿದೆ ಇವಾಗ. ಮೋಸ್ಟ್ಲಿ ನ್ಯೂ ದಿಗಂತ್ ನಂಗೆ ಅನ್ಸೋದು ನ್ಯೂ ಜನರೇಷನ್ ಫಿಲಮ್ ಮೇಕರ್ಸು. ಈಗ ನಾವು ಭರತ್ನ ತಗೊಂಡ್ರೆ, ಈಗ ಚಾನ್ ತಗೊಂಡ್ರೆ, ನೀವ್ ಹೇಳ್ದಂಗೆ ನಮ್ ಸೆಟ್ಟಲ್ಲೂ ಅದೇ ಇತ್ತು. ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಈ ತರದೊಂದು ಕ್ಯೂಟ್ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋದೇ ಸಾಹಸ. ಸೊ ಭರತ್ ಪ್ರತಿ ಸೆಕೆಂಡ್ಗೂ ಹೆಂಗಂದ್ರೆ ಎಂಟಣಿ ಆಕ್ಟಿಂಗ್ ಬೇಕಂದ್ರೆ ಎಂಟಣಿನೇ ಬೇಕು, ಅವ್ನಿಗೆ ₹1 ಮಾಡಿದ್ರೆ ತಗೊಳಲ್ಲ ಅವ್ನು. ಸರ್ ಹುಬ್ಬು ಒಂಚೂರು ಕಡಿಮೆ ಸರ್, ಸರ್ ಅಷ್ಟೇ ಸರ್, ಲಾಫು ಜಾಸ್ತಿ ಬೇಡ ಸರ್, ಸರ್ ಇನ್ನೊಂಚೂರು ಕಡಿಮೆ. ಅಂದ್ರೆ ಈ ನ್ಯೂ ಜನರೇಷನ್ ಫಿಲಮ್ ಮೇಕರ್ಸ್ ಎಲ್ಲರೂ ಅವ್ರಿಗೆ ಆ ಕ್ಲಾರಿಟಿ ಇದೆ ಅಂತ ಅನ್ಸುತ್ತೆ. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ. ಅವ್ರ ಮ್ಯೂಸಿಕ್ ಹೆಂಗಿರ್ಬೇಕು ಅನ್ನೋದ್ರ, ಅಂದ್ರೆ ಮುಂಚೆ ಇದ್ದವ್ರಿಗೆ ಇರ್ಲಿಲ್ಲ ಅಂತಲ್ಲ, ಬಟ್ ಈಗ ತುಂಬಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅಂದ್ರೆ ಮುಂಚೆ ಮೇ ಬಿ ಅರೌಂಡ್ 3 hours ಶೂಟ್ ಮಾಡಿ ಇಟ್ಕೊಂಡು ನಾವು ಅದನ್ನ 2.5 hours ಎಡಿಟ್ ಮಾಡ್ಕೋತಾ ಇದ್ವಿ ಅನ್ನೋ ಕಾನ್ಸೆಪ್ಟ್ ಇತ್ತು. ಬಟ್ ಇವಾಗ 2.5 ಗಂಟೆ ಸಿನಿಮಾ 2.5 ಗಂಟೆನೇ ಶೂಟ್ ಮಾಡ್ತಾರೆ. ನಂಗೆ ಕ್ಲಾರಿಟಿ ಇದೆ, ಇಷ್ಟೇ ಬೇಕು ಅಂತ. ಆತರ ಅನ್ಸಲ್ವಾ? ಮೀನ್ಸ್ ಪರ್ಫಾರ್ಮೆನ್ಸಸ್ ಕೂಡ ಇವಾಗ ತುಂಬಾ ಸಟಲ್ ಆಗಿ ಹೋಗಿದೆ. ರಿಯಲ್ ಲೈಫ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ತೀವಿ ಹಾಗೆ ಇರುತ್ತೆ. ಎಕ್ಸಾಕ್ಟ್ಲಿ. ನೀವು ಇಷ್ಟ ಅಂದ್ರೆ ಅಷ್ಟೇ ನಗ್ಬೇಕು. ಈಗ ಇವ್ರು ವಿಹಾನ್ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ರಿಯಲ್ ಅಂತ ಅನ್ಸುತ್ತೆ, ವೆರಿ ಹ್ಯೂಮನ್. ರೆಗ್ಯುಲರ್ ಒಬ್ಬ ಕಾಲೇಜ್ ಗೋಯಿಂಗ್ ಹುಡುಗ ಹೇಗ್ ಬಿಹೇವ್ ಮಾಡ್ತಾನೋ, ಕೋಪ ಇರ್ಬೋದು, ಪ್ರೀತಿ ಇದ್ದಾಗ ಸಣ್ಣ ಎಮೋಷನ್ಸ್ ನ್ಯೂಯಾನ್ಸಸ್ ಏನೇನಿರುತ್ತೆ ಅಷ್ಟೇ ಸೆಟಲ್ ಆಗಿ. ಅಂಡ್ ಅವರು ಕೂಡ ತುಂಬಾ ಡೀಟೇಲಿಂಗ್ ಮೇಲೆ ವರ್ಕ್ ಮಾಡಿದ್ದಾರೆ. ಟ್ರೈಲರ್ ಅಲ್ಲೂ ಕೂಡ ಸ್ಮೈಲ್ ಸೀನ್ ತುಂಬಾ ಇದು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ, ನಾಚ್ಕೊಳ್ಳೋದು when he falls in love. ಸೊ ಆ ಥರ ಸಣ್ಣ ಡೀಟೇಲ್, ಐ ಥಿಂಕ್ ಇವಾಗ ಡೀಟೇಲಿಂಗ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ನೈಸ್. ಡೀಟೇಲ್ಸ್ ಬಗ್ಗೆ ಮಾತಾಡಿದಾಗ ನಿಮ್ಗೆ ತಲೆಗೆ ಹೊಡಿಬಾರ್ದು, ಅದನ್ನ ಬಿಟ್ಟು ಇನ್ನೇನ್ ಮಾಡ್ಬಾರ್ದು ನಿಮ್ಗೆ? ತಲೆಗೆ ಮಾತ್ರ ಅಷ್ಟೇ, ಬೇರೆ ಕಡೆ ಎಲ್ಲ ಹೊಡಿರಿ, ಕೈ ಕಾಲ್ ಎಲ್ಲ ಹೊಡಿರಿ, ತಲೆಗೊಂದು ಹೊಡಿಬಿಡಿ ಅಂತ ಹೇಳಿರ್ತಾರೆ. ಬಟ್ ಈಗ ನಿಮ್ದು ಡೀಟೇಲ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಈಗ ಕ್ಯಾರೆಕ್ಟರ್ ಬಗ್ಗೆ ವರ್ಕ್ ಮಾಡುವಾಗ ನಾವು ಟ್ರೈಲರ್ ಅಲ್ಲಿ ನೋಡಿದೀವಿ, ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ತುಂಬಾ ಊಟ ತಿಂಡಿ ಬಗ್ಗೆ ಗಮನ ಕೊಟ್ಟು ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಸಹ ಕೆಲಸ ಮಾಡಿದೀರಾ ನೀವು ಅಂತ. ಏನ್ ಮಾಡಿದ್ರಿ? ಎಷ್ಟು ಟೈಮ್ ಸಿಕ್ತು ನಿಮ್ಗೆ ಇದೆಲ್ಲ ಮಾಡೋದಕ್ಕೆ? ಅಂದ್ರೆ ಆಕ್ಚುಲಿ ನಮ್ದು ಇದು ನಮ್ಮ ಎಲ್ಲಾ ಸಿನಿಮಾಗಳು ಮೇ ಬಿ ಪರಮಯಿಂದ ಬರೋದು, ರಿಷಬ್ ಶೆಟ್ಟಿ ಫಿಲಮ್ಸ್ ಇಂದ ಬರೋದು, ನಮ್ದು ಎಲ್ಲಾ ಸಿನಿಮಾಗಳು ಜಾಸ್ತಿ ಪ್ರೀ ಪ್ರೊಡಕ್ಷನ್ ಮೇಲೆ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ನಾವು ಶೂಟಿಗೆ ಹೋಗ್ತೀವಿ, ಅದಾದ್ಮೇಲೆ ಪೋಸ್ಟ್ ವರ್ಕ್ ಆಗುತ್ತೆ. ಸೊ ಈ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇನೆ ಲಾಫಿಂಗ್ ಬುದ್ದಾಗೆ ನನಗೆ ವೆಯ್ಟ್ ಗೈನ್ ಮಾಡಬೇಕು ಅಂತ ಹೇಳಿದಾಗ, ಎಷ್ಟು ವೆಯ್ಟ್ ಗೈನ್ ಮಾಡ್ಬೇಕು ಬರತ್ರೆ ಅಂತ. ನಾನು ಆಲ್ರೆಡಿ ಗುಂಡಕ್ಕಿದ್ದೆ, ಅಂದ್ರೆ ನಾನು 93-94 kg ಏನೋ ಇದ್ದೆ ಅವಾಗ. ಅವಾಗಲೇ ಗುಂಡಕ್ಕಿದ್ದೀನಲ್ಲ, ಎಷ್ಟು ವೆಯ್ಟ್ ಗೈನ್ ಮಾಡಬೇಕು? ಒಂದು 10 kg ಗೈನ್ ಮಾಡ್ಬಿಡಿ ಸರ್ ಅಂದ್ರು. ಸರಿ 10 kg ತಾನೆ ಅಂತ ಗೈನ್ ಮಾಡಿದೆ. ಆಮೇಲೆ ನೋಡ್ಬಿಟ್ಟು ಸರಿ ಏನು ಗೊತ್ತಾಗ್ತಾನೆ ಇಲ್ವಲ್ಲ 10 kg ಗೈನ್ ಆಗಿರೋದು. ಅಯ್ಯೋ ಹೌದಾ, ಅಂದೆ ಇನ್ನೊಂದು 10 kg ಮಾಡ್ಬಿಡಿ ಸರ್. ಸರಿ ಅಂತ ಇನ್ನೊಂದು 10 kg ಗೈನ್ ಮಾಡಿದೆ. ಇನ್ನೊಂದು 10 kg ಮೈನ್ ಬರತ್ ಬಂದ್ಬಿಟ್ಟು, ಸರ್ ಮೋಸ್ಟ್ಲಿ ನೀವು ಹೈಟ್ ತುಂಬಾ ಇದ್ದೀರಾ ಸರ್, ಅದಕ್ಕೆ ನೀವು ದಪ್ಪ ಆಗೋದು ಗೊತ್ತಾಗ್ತಾನೆ ಇಲ್ಲ ಸರ್, ವೆಯ್ಟ್ ಗೈನೇ ಗೊತ್ತಾಗ್ತಾ ಇಲ್ಲ, ನಿಮ್ ಬಾಡಿ ಎಲ್ಲ ಗೈನ್ ಆಗ್ತಿದೆ, ಮುಖ ಗೈನ್ ಆಗ್ತಾ ಇಲ್ಲ. ಸರಿ ಇನ್ನೆಷ್ಟು ಗೈನ್ ಮಾಡ್ಬೇಕು ಹೇಳ್ಬಿಡಪ್ಪ, ಒಂದೇ ಸರಿ ಅತ್ಲಾಗೆ ಮುಗ್ಸೇ ಬಿಡೋಣ ಇದನ್ನ ಅಂತ. ಸರಿ ಇನ್ನೊಂದು 10 kg ಅಂತ. ಎಷ್ಟಾಗತ್ತೆ ಗೊತ್ತಿಲ್ಲ, 10 ಗೊತ್ತಿಲ್ಲ, ಎಷ್ಟಾಗತ್ತೆ ಟ್ರೈ ಮಾಡ್ತೀನಿ ಅಂತ ಹೆವಿ ಶುಗರ್ ಇಂಟೇಕು ಸಿಕ್ಕಿದ್ದನ್ನು ತಿನ್ನಕ್ ಶುರು ಮಾಡಿದೆ. ಬೀದಿಲ್ ಸಿಕ್ಕದೆಲ್ಲ ತಿಂತಾ ಇದ್ದೆ. ಸೊ ಹಂಗ್ ಮಾಡಿ ಆಲ್ಮೋಸ್ಟ್ ಒಂದು 28-29 kg ವರೆಗೂ ರೈಸ್ ಮಾಡಿ ಅದಾದ್ಮೇಲೆ ಆ ಫಿಲಮ್ ಮಾಡಿದ್ದು. ಇಲ್ಲಾಂದ್ರೆ ಇಲ್ಲೆಲ್ಲ ಪ್ರಾಸ್ಥೆಟಿಕ್ಸ್ ಹಾಕ್ಬೇಕಾಗಿತ್ತು, ಅಂದ್ರೆ ಆ ಮುಖ ಹಿಂಗ್ ಕಾಣ್ಬೇಕಾಗಿತ್ತಲ್ಲ ಗುಂಡ್ಗುಂಡಕ್ಕೆ. ಸೊ ಪ್ರಾಸ್ಥೆಟಿಕ್ಸ್ ಹಾಕ್ಬೇಕಾಗಿತ್ತು. ನಾನು ಬೇಡ ಅದನ್ನ ಹಾಕೋದು, ನಾನೇ ದಪ್ಪ ಆಗ್ತೀನಿ ಅಂತ ಹೇಳಿ ದಪ್ಪ ಆಗಿ
ಈಗ ಸಿನಿಮಾ ಮುಗಿದ್ಮೇಲೆ ಒಂದು 25 kg ಇಳಿಸಿದ್ವಿ. 25 kg ಗೈನ್ ಮಾಡೋದಲ್ದೆ ಇಳಿಸಿದೀರಾ? ಇಳಿಸ್ದೆ ಈಗ. ಇಳಿಸೋದಕ್ಕೆ ಎಷ್ಟು ದಿನ ತಗೊಂಡ್ರಿ? 6.5 ತಿಂಗಳು. ಏರ್ಸೋದಕ್ಕೆ 2 ವರ್ಷ. ಒಪ್ಪ, ಹೌದಾ? ಎಕ್ಸಾಕ್ಟ್ಲಿ. ವೆರಿ ನೈಸ್. ವೆಯ್ಟ್ ಗೈನ್ ಮಾಡಕ್ಕೆ 2 ವರ್ಷ ಆಯ್ತು, ಇಳ್ಸಕ್ಕೆ 6.5 months 7 months ಒಳಗೆ ಇಳಿಸ್ದೆ ನಾನು. So ಹಂಗೆ ಅಂದ್ರೆ ಇವತ್ತಿನ ಕ್ಯಾರೆಕ್ಟರ್ಗೆ ಆರ್ಟಿಸ್ಟ್ಗಳು ಅಷ್ಟೇ ಎಫರ್ಟ್ ಹಾಕ್ಬೇಕಾಗುತ್ತೆ. ಅಂದ್ರೆ ಬರೀ ಡೈರೆಕ್ಟರ್ ಎಫರ್ಟ್ ಹಾಕೋದು, ಆ ಸಬ್ಜೆಕ್ಟ್ ಮೇಲೆ ಎಫರ್ಟ್ ಹಾಕೋದು ಬಿಟ್ಟು ಆಕ್ಟರ್ಗಳು ಕೂಡ ನಾನ್ ಥಿಯೇಟರ್ ಇಂದ ಬಂದಿದ್ದು ಬೇಸಿಕಲಿ. ಸೊ ಹಂಗಾಗಿ ನಮ್ಗೆ ರಂಗಭೂಮಿದು ಸ್ವಲ್ಪ ಹುಚ್ಚು ಜಾಸ್ತಿ ಇರುತ್ತಲ್ಲ, ಏನಾಗುತ್ತೆ ನೋಡ್ಬಿಡೋಣ, ಅವ್ನ ಅಜ್ಜಿ ಒಂದ್ ಕೈ ನೋಡೇ ಬಿಡೋಣ ಅಂತ ದಪ್ಪ ಆಗಿದೆ. ಆಮೇಲೆ ಸಣ್ಣ ಆಗಕ್ಕಾಗಲ್ಲ ಅನ್ನೋ ಡೌಟ್ ಇತ್ತು. ರಕ್ಷಿತ್ ಒಂದು ಟಾಸ್ಕ್ ಕೊಟ್ಟ, ರಿಚರ್ಡ್ ಅಂತಾನೆ ಇದೆ ನೆಕ್ಸ್ಟ್, ಡೌನ್ ಅಂದ, ಸಿಹಿ ಅಂತ ಸಣ್ಣ ಅದೇ. ಸೊ ಹಂಗೆ. ಸೊ ಕಮಿಂಗ್ ಟು ದ ಪರ್ಫಾರ್ಮೆನ್ಸ್ ಇದಕ್ಕೆ ಬಂದಾಗ, ವಿಹಾನ್ದು ನಿಮ್ದು ಎಲ್ಲ ಹೇಗೆ ಕಾಂಬಿನೇಷನ್ ಹೇಗೆ ವರ್ಕ್ ಆಯ್ತು? ಹೇಗೆ ಅಂದ್ರೆ ಹೌ ಕಂಫರ್ಟಬಲ್ ಇಟ್ ವಾಸ್ ವರ್ಕಿಂಗ್? ಅವರು ತುಂಬಾ ರಿಸರ್ವ್ಡ್, ಜಾಸ್ತಿ ಮಾತಾಡಲ್ಲ, ಓಕೆ. ಪಾಡ್ಗೋರು ಇರ್ತಾರೆ. ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹಂಗೇನಾ ಒಂದು? ಕ್ಯಾರೆಕ್ಟರ್ ಎಲ್ಲ ಎಮೋಷನ್ಸ್ ಪಾಸ್ ಆಗುತ್ತೆ ಸಿನಿಮಾನಲ್ಲಿ. ಆಂಗ್ರಿ ಯಂಗ್ ಮ್ಯಾನ್ ತರ ಪ್ಲೇ ಮಾಡಿದ್ದಾರೆ. ಆಮೇಲೆ ನನ್ನ ಜೊತೆ ಅವ್ರ ಬಿಹೇವಿಯರ್ ಬೇರೆ, ಅನಾಹಿತ ಕ್ಯಾರೆಕ್ಟರ್ ಜೊತೆ ಅವ್ರ ಬಿಹೇವಿಯರ್ ಬೇರೆ. ಅದು ತುಂಬಾ ಎವಿಡೆಂಟ್ ಆಗಿ ಕಾಣುತ್ತೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ನಾನು ಜಾಸ್ತಿ ಮಾತಾಡಲ್ಲ, ಸೆಟಲ್ ನಾನು ಇದೀನಿ ಇಲ್ಲ ಅದು ಗೊತ್ತಾಗಲ್ಲ. ಹಾಗೆ ಇಲ್ಲೂ ಗೊತ್ತಾಗ್ತಾ ಇಲ್ಲ. ಇಲ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ನನ್ಕಿಂತ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಹಾಗೆ ಅವರು ಇರ್ತಾರ ಇಲ್ವಾ ಅಂತ ಗೊತ್ತಾಗಲ್ಲ. ಅದು ಸಮ್ವೇರ್ ನನಗೆ ವರ್ಕ್ ಆಗುತ್ತೆ. ಹೆಚ್ಚಾಗಿ ನಾನು ಕಾನ್ವರ್ಸೇಷನ್ಸ್ ಅಲ್ಲಿ ಎಂಗೇಜ್ ಆಗಬೇಕು, ಮಾತಾಡಬೇಕು, ಕಂಫರ್ಟ್ ಬಿಲ್ಡ್ ಆಗಬೇಕು ಅನ್ನೋದಿಲ್ಲ. ಅದು ಇಟ್ ವಾಸ್ ಅನ್ಸೆಟ್, ಬಟ್ ಇಟ್ ವಾಸ್ ಆಲ್ರೆಡಿ ನೋನ್. ಅವ್ರು ಹಾಗೆ ನಾನು ಹೀಗೆ, ಬಟ್ ಇದೇ ಕಂಫರ್ಟಬಲ್ ಆಗಿದೆ ಅಂತ. ಆ್ಯಂಡ್ ತುಂಬ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ಅವ್ರಿಗೆ ಇದು ಕಂಫರ್ಟಬಲ್ ಆಗಿದೆಯಾ ಫೀಮೇಲ್ ಆರ್ಟಿಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ. ನಮ್ಮದು ರಾಧಾ ಸಾಂಗ್ ಸ್ಟಾರ್ಟಿಂಗಲ್ಲಿ ಜಸ್ಟ್ ಒಂದು ಕೈ ಹಿಡ್ಕೊಳ್ಳೋ ಸೀನ್, ಅದನ್ನ ತಗೊಂಡ್ಮೇಲೂ ಕೂಡ ಅವ್ರು ಬಂದು ಕೇಳಿದ್ರು, ನಿಮ್ಗೆ ಆರಾಮಾಗಿದ್ಯಾ, ನಿಮ್ಗೆ ಅದೇನಾದ್ರು ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆಯಾ, ಬೇಡ ಅಂತಂದ್ರೆ ಹೇಳಿ, ಬೇರೆ ಏನಾದ್ರು ವರ್ಕ್ ಮಾಡೋಣ. ಆ್ಯಂಡ್ ಪರ್ಫಾರ್ಮೆನ್ಸಲ್ಲೂ ಇಟ್ ಈಸ್ ಮೋರ್ ಲೈಕ್ ನಂದು ಏನೇನು ಥಾಟ್ಸ್ ರನ್ ಆಗ್ತಿದೆ ಅಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಇಫ್ ಐ ಜಸ್ಟ್ ಗೋ ಸ್ಟ್ಯಾಂಡ್ ದೇರ್, ಅವ್ರು ಕೊಡೋ ಕ್ಯೂಗೆ ರಿಯಾಕ್ಟ್ ಮಾಡ್ತಾ ಹೋದ್ರೆ ಹಿಂಗೆ ಅವ್ರು ತುಂಬ ಡೀಟೇಲಿಂಗ್ ಕೊಡ್ತಾ ಇರ್ತಾರೆ ಅಲ್ಲೆಲ್ಲ ಸಣ್ಣದಾಗಿ. ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತಾ ಹೋದರೆ ಸಮ್ವೇರ್ ನನ್ನ ಪರ್ಫಾರ್ಮೆನ್ಸ್ ಕೂಡ ಅದಕ್ಕೆ ಆಟೋಮೆಟಿಕ್ಕಾಗಿ ಹೊಂದ್ಕೊಂಡು ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಆ ಥರ. ಆ್ಯಂಡ್ ಪ್ರಮೋಷನ್ಸಲ್ಲೂ ಅಷ್ಟೇ, ನೀವು ಹೋಗಿ ಹೀರೋಯಿನ್ಸ್, ನೀವು ಹೋಗಿ ನೀವು ಪ್ರಮೋಟ್ ಮಾಡಿ. ಇವತ್ತು ಅದಕ್ಕೆ ಇವತ್ತು ಬಿಟ್ಟು ಬಂದಿದ್ದೀರಾ ಅವ್ರನ್ನ? ಅವ್ರು ಖುಷಿಯಾಗಿರ್ತಾರೆ, ನೀವು ಪ್ರಮೋಟ್ ಮಾಡ್ತಿದ್ದೀರಾ ಅಂದ್ರೆ ಖುಷಿ ಮಾಡಿ. ಸೊ ಐ ಥಿಂಕ್ ಲೈಕ್ ವೆರಿ ಗಿವಿಂಗ್ ಅಂಡ್ ಆ ಸ್ಪೇಸ್ ಕೊಡ್ತಾರೆ ಇನ್ನೊಬ್ರು ಆರ್ಟಿಸ್ಟ್ಗೆ. ನೀವು ನನ್ನ ಜೊತೆ ಮಾತಾಡಲೇಬೇಕು ಅನ್ನೋ ಕಂಪಲ್ಷನ್ ಅವ್ರಿಗಿಲ್ಲ. ನೀವು ಇದೇ ಕಂಫರ್ಟಬಲ್ ಪ್ರೋಸೆಸ್ ಅಂತ ಹೇಳಿದ್ರೆ ಹಾಗೆ ಮಾಡಿ. ನೈಸ್. ನಿಮ್ಗೆ? ನನ್ಗೇನಂದ್ರೆ ಬಹುಶಃ ವಿಹಾನ್ ಅವ್ರ ಜೊತೆಗಿಂತ ವರ್ಕ್ಶಾಪ್ ಅಲ್ಲಿ ಡೈರೆಕ್ಟರ್ ಸರ್ ಜೊತೆನೆ ಕಾಲ ಕಳೆದಿದ್ದು ಜಾಸ್ತಿ. ಅವ್ರು ನನಗೆ ಸೀಕ್ರೆಟ್ ಆಗಿ ಕೆಲವು ಟಾಸ್ಕ್ಗಳು ಕೊಡ್ತಾ ಇದ್ರು. ಯಾವ ಥರ ಅಂತಂದರೆ, ನೀನು ವಿಹಾನ್ನ ಹೋಗಿ ಇವತ್ತು ಕಂಪ್ಲೀಟ್ ಇರಿಟೇಟ್ ಮಾಡಬೇಕು, ಅವ್ರು ಹೇಳಬಾರ್ದು ನೀನು ಅಂದರೆ ನಾನು ಒಂದು 2-3 ತಿಂಗಳು ತಗೊಂಡೆ ಓಪನ್ ಅಪ್ ಆಗೋದಕ್ಕೆ. ಸರ್ ಏನಾದರೂ ನನಗೆ ಯಾವುದಾದ್ರೂ ಸ್ಟೋರಿಗೆ ರಿಲೇಟೆಡ್ ಆಗಿರೋ ಮೆಸೇಜು ಅಥವಾ ಹಾಡುಗಳನ್ನ ಕಳಿಸ್ತಿದ್ರೆ ನಾನು ಸುಮ್ಮನೆ ಒಂದು ಥಮ್ಸಪ್ ಕಳಿಸುವೆ, ಎಸ್ ಸರ್ ಡನ್ ಅಂತ. ಇದೇನು ಈ ಹುಡುಗಿ ಮಾತೇ ಆಡೋದಿಲ್ವಲ್ಲ, ಹೇಳೋದೇ ಇಲ್ವಲ್ಲ, ಏನೂ ಹೇಳ್ಕೊತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು ಒಂದಿನ ವರ್ಕ್ಶಾಪಲ್ಲಿ ಸರಿಯಾಗಿ ಕ್ಲಾಸ್ ತಗೊಂಡ್ರು. ನೀನು ಮಾತಾಡಬೇಕು ಅಂಕಿತಾ, ನೀನು ಆನ್ ಸ್ಕ್ರೀನಲ್ಲಿ ಈಗ ಮಾತಾಡ್ದೆ, ನಂಗೆ ಬೇಕಾಗಿರೋದೇನೆಂದರೆ ಆನ್ ಸ್ಕ್ರೀನಲ್ಲಿ ನೀವು ಮಾತಾಡಬಾರ್ದು, ಬಟ್ ಆಫ್ ಸ್ಕ್ರೀನಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್, ಬೇರೆ ಆಪ್ಷನ್ನೇ ಇಲ್ಲ ನಮಗೆ. ವರ್ಕ್ಶಾಪ್ ಟೈಮಲ್ಲೆಲ್ಲ ಇದ್ದಾಗ ನೀವು ವಿಹಾನ್ನ ಹೋಗಿ ಜಾಸ್ತಿ ಮಾತಾಡಿಸ್ಬೇಕು, ರೇಗಿಸ್ಬೇಕು, ಈ ಥರದ. ನೀನು ಕಂಫರ್ಟಬಲ್ ಇರಬೇಕು ಅವನ ಅರೌಂಡು, ಯು ಶುಡ್ ಲುಕ್ ವೆರಿ ಕಾನ್ಫಿಡೆಂಟ್ ಫಾರ್ ಮೀ ಅನ್ನೋದೊಂದು ಧ್ಯೇಯ ಇತ್ತು ಅವ್ರದ್ದು. ಹಾಗಾಗಿ ವಿಹಾನ್ ಅವ್ರ ಜೊತೆ ವರ್ಕ್ಶಾಪಲ್ಲಿ ಡಿಸ್ಕಷನ್ ಅನ್ನೋ ಥರ ಮಾತಾಡ್ಸಿರೋದುಂಟು. ಬಟ್ ಇವ್ರು ಹೇಳಿದ ಹಾಗೆ ಶೂಟಿಂಗ್ ಟೈಮಲ್ಲೆಲ್ಲ ಅಷ್ಟು ಮಾತುಕತೆ ಚರ್ಚೆ ಎಲ್ಲ ಇರ್ತಿರ್ಲಿಲ್ಲ. ಬೆಳಗ್ಗೆಯಿಂದನೇ ಇವರು ಹೇಳಿದ ಹಾಗೆ ಒಂದು ಪ್ಲೇ ಲಿಸ್ಟ್ ಕೊಟ್ಬಿಟ್ಟಿರೋರು. ಆ ಪ್ಲೇ ಲಿಸ್ಟ್ ಆಯ್ತು, ನಾನಾಯ್ತು, ಅದೇ ಮೂಡಲ್ಲಿ ಇದ್ದು ಶೂಟಿಂಗ್ ಹಾಗೆ ಚೆನ್ನಾಗಿ ಸರಾಗವಾಗಿ ನಡೀತು. ನಿಜ, ಇದೇ ತರ ನನಗೂ ಅಷ್ಟೇ. ನಾವು ಗಾಳಿಪಟ ಮಾಡ್ಬೇಕಾದ್ರೆ ಅದೊಂದು ಮುಂಗಾರು ಮಳೆ ಆದ್ಮೇಲೆ ಗಾಳಿಪಟ ಅವಾಗ ನನ್ನ ಫಸ್ಟ್ ಸಿನಿಮಾ. ನನಗೂ ಒಂದ್ ಸ್ವಲ್ಪ ಗಣೇಶ್ ಆಲ್ರೆಡಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದ, ಆಮೇಲೆ ನೀತು ವೆರಿ ಪಾಪ್ಯುಲರ್. ಸೊ ನನಗೆ ಭಟ್ರು ಹೇಳೋರು, ಇದಂತ ಹೋಗಿ ಮಾತಾಡ್ಸು, ನೀನ್ ಮಾತಾಡಿಸ್ತಾನೆ ಇಲ್ಲ, ನೀತನ್ ಮಾತಾಡ್ಸು ಫ್ಲರ್ಟ್ ಮಾಡ್ತಾ ಇರೋ, ನನ್ಗೆ ಆ ಕೆಮಿಸ್ಟ್ರಿ ಬೇಕು ಅಂತ. ಸೊ ನಾನು ಏನ್ ಮಾಡೋದು ಫ್ಲರ್ಟ್ ಮಾಡೋದು ಅಂತ ಏನೇನೋ ಕೇಳಿದೀನಿ ಆಯ್ತಾ, ಸಿಲ್ಲಿಯಾಗಿ. ಸೊ ಅವಳು ಅನ್ಕೊಂಡು ನಾನ್ ದೊಡ್ಡ ಫ್ಲರ್ಟ್ ಅಂತ.
ಆಮೇಲೆ ಒಂದು ಇಂಟರ್ವ್ಯೂಲು ನಾನು ಹೇಳ್ದೆ, ನಾನಲ್ಲಮ್ಮ ಅದು ಭಟ್ರು ಮಾತಾಡ್ಸು ನಾನು ಏನೇನೋ ಗೊತ್ತಾಗ್ತದೆ ಏನೋ ಕೇಳಿದ್ದೆ ಅಂದ್ರೆ ಆ ಕೆಮಿಸ್ಟ್ರಿ ಬಿಲ್ಡ್ ಆಗ್ಬೇಕಾಗಿತ್ತು. ಲಕ್ಕಿಲಿ ಅದು ವರ್ಕೌಟ್ ಆಯ್ತು ನಂದು ನೀತದು. ಹೌದು ಸೊ ಬಟ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ Very much. ಏನೇನೋ ವಿಷಯಗಳು ನಿಮ್ ಮಾತಾಡ್ದು ಅದ್ ಬೇಕು ಅಂತ ಇಲ್ಲದೆ ಇರ್ಬೋದು ಆ ಸಬ್ಜೆಕ್ಟಿಗೆ, ಅಂತ ವಿಷಯ ಮಾತಾಡಿದ್ರು ಐ ಥಿಂಕ್ ಇಟ್ ವರ್ಕ್ಸ್. ಎಕ್ಸಾಕ್ಟ್ಲಿ. ಅಲ್ಲ ಇವತ್ ವಿಹಾನ್ ಅವ್ರು ಇಲ್ವಲ್ಲ, ಅದಕ್ಕೆ ಆ ಸೀಕ್ರೆಟ್ ಟಾಸ್ಕ್ ಹೇಳ್ದೆ. ಬೇರೆ ಕಡೆ ಪ್ರಮೋಷನ್ ಎಲ್ಲ ಇದ್ದಾಗ ನಾನು ಅವ್ರ ಮುಂದೆ ಅದನ್ನು ಮಾತಾಡೋದಿಲ್ಲ. ಬೇಡ ತಡಿಸೋ ಸ್ವಲ್ಪ ಮೂವಿ ರಿಲೀಸ್ ಆಗಿ ಈಗಲೇ ಡೈರೆಕ್ಟರ್ಗೆ ಹಾಕೊಡೋದ್ ಬೇಡ. ಈಗ ನಿಮ್ದು ಹೇಳಿದ್ದು ತೇಜುದು ಹೇಗಿತ್ತು ಅಂತ. ಪಾಪಚ್ಚಿ ಅದು ಹೋಗಿದ್ ಕಡೆ ಎಲ್ಲ ಹೇಳುತ್ತೆ, ಈ ಅಪ್ಪ ರೇಕ್ಸ್ ಹಾಕಿದಾರೆ ನನಗೆ ಇಡೀ ಸಿನಿಮಾ ಅಂತ. ಅಂದ್ರೆ ನನಗೆ ನಾನು ಆಫ್ ದ ಸ್ಕ್ರೀನ್ ನಾನು ನಿಜವಾದ ಲಾಫಿಂಗ್ ಬುದ್ಧ. ನನ್ಗೆ ಯಾವಾಗ್ಲೂ ನಗ್ತಾನೆ ಇರ್ಬೇಕು, ನಂಗೆ ಎಲ್ರನ್ನೂ ರೇಗಿಸ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು ಸರೌಂಡಿಂಗ್ಸು. ಐ ಲವ್ ದಟ್. ಸೊ ಆನ್ ಸ್ಕ್ರೀನ್ ನನ್ನ ನೋಡಿದವ್ರು ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಲ್ಲೇ ನೋಡಿದ್ದಾರೆ, ಸೀರಿಯಸ್ ಕ್ಯಾರೆಕ್ಟರ್ಸ್ ಅಲ್ಲೇ ನೋಡಿದ್ದಾರೆ. ಅದಕ್ಕೆ ಈ ಅಪ್ಪ ವಜ್ರಮುನಿ ತರ ಕಾಣ್ತಾನೆ, ಈ ಅಪ್ಪನ್ ಮಾತಾಡ್ಸೋದೇ ಬೇಡ ಅನ್ಕೊಂಡು ಎಲ್ಲರೂ ದೂರ ಇರ್ತಾರೆ. ಇನ್ಫ್ಯಾಕ್ಟ್ ಯಜ್ಞ ಒಂದ್ಸರಿ ಕೇಳಿದ್ಲು ನಂಗೆ, ನಾವೆಲ್ಲ ಕ್ಲೋಸ್ ಆದ್ಮೇಲೆ ಆ ಕ್ವಶನ್ ಡ್ರಾಪ್ ಮಾಡಿದ್ಲು ನಂಗೆ, ಪ್ರಮೋದ್ ಅಣ್ಣ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಅನ್ಕೊಂಡಿದ್ದೆ ನಾನು ಅಂತ. ನಾನು ಹೇಳಿದೆ, ನಾನು ಇರೋದೇ ಹಿಂಗಮ್ಮ ಖುಷಿಯಾಗಿ ನಗಾಡ್ಕೊಂಡಲ್ಲ, ಈಗ ಅನ್ನಿಸ್ತಿಲ್ಲ ಬಟ್ ಅವತ್ತು ಅನ್ಸಿತ್ತು ಅಂತ. ಸೊ ದಟ್ ಈಸ್ ಹೌ ಐ ಆಮ್. ಹಂಗಾಗಿ ಅವಳನ್ನ ಸಿಕ್ಕಾಪಟ್ಟೆ ಕಾಲು ಎಳೆದಿದ್ದೀನಿ, ಸಿಕ್ಕಾಪಟ್ಟೆ. ಇನ್ಫ್ಯಾಕ್ಟ್ ಫಸ್ಟ್ ಲುಕ್ ಟೆಸ್ಟ್ ಅಲ್ಲೇ ಅವಳು ಬಂದು ಪಕ್ಕದಲ್ಲಿ ನಿಂತಿದ ತಕ್ಷಣ ಇವಳು ಯಾರು ಇಷ್ಟು ಕುಳ್ಳಿಕ್ಕಿದ್ದಾಳೆ ಅಂದೆ. ಅವಳು ಅವತ್ತದು ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಾಳೆ. ಫಸ್ಟ್ ಡೇ ನನಗೆ ರೇಗಿಸಿದ್ರು ಪ್ರಮೋದ್ ನೀವು ಅಂತ. ಅಂಡ್ ಅದಾದ್ಮೇಲೂ ಕೂಡ ಅಂದ್ರೆ ಇಲ್ಲ ಅಂದ್ರೆ ನಮ್ಗೆ ಮೇ ಬಿ ಆ ಗಂಡ ಹೆಂಡತಿ ಫೀಲಿಂಗ್ ಬರ್ಬೇಕಿತ್ತು ಇಡೀ ಸಿನಿಮಾದಲ್ಲಿ. ವಿ ಬೋತ್ ನಮ್ಗೆ ಆಲ್ರೆಡಿ ಒಂದು ಮಗು ಇರುತ್ತೆ, ನಾವು ಅಷ್ಟು ಕ್ಲೋಸ್ ಇದೀವಿ, ಅಂದ್ರೆ ಕಿತ್ತಾಡ್ತಾ ಇರ್ತೀವಿ ಮನೇಲಿ, ಅಥವಾ ಈ ಗಂಡ ಹೆಂಡತಿ ಸಂಬಂಧನೇ ಹಂಗೆ, ಬೆಳಗ್ಗೆ ಕಿತ್ತಾಡ್ತಾರೆ, ಮಧ್ಯಾಹ್ನ ಸರಿ ಹೋಗ್ತಾರೆ, ಮಧ್ಯಾಹ್ನ ಕಿತ್ತಾಡ್ತಾರೆ, ಸಂಜೆ ಸರಿ ಹೋಗ್ತಾರೆ. ಸೊ ಆ ವಾತಾವರಣ ಕ್ರಿಯೇಟ್ ಆಗ್ಬೇಕಾಗಿತ್ತು ಭರತ್ಗೆ. ಸೊ ನಾನು ಅದಕ್ಕೆ ರೇಗಿಸ್ತಾನೆ ಇದ್ದೆ. ನಂಗೇನು ಭರತ್ ಏನು ಗೈಡ್ ಮಾಡಿಲ್ಲ ಪಾಪ, ಅಯ್ಯಪ್ಪ ಇನ್ನೂ ಸೈಲೆಂಟ್. ಆಕ್ಷನ್ ಹೇಳಿದ್ದು ಕೇಳಿಸಲ್ಲ, ಕಟ್ ಹೇಳಿದ್ದು ಕೇಳಿಸಲ್ಲ. ಅದೇ ಎಷ್ಟೋ ಸೀನ್ಗಳಿತ್ತು, ನಾನು ಸುಮ್ಮನೆ ಹಿಂಗೆ ನಿಂತಿರ್ತಾ ಇದ್ದೆ, ಏನ್ ಎಲ್ಲಾರು ಸೈಲೆಂಟ್ ಆಗಿದಾರಲ್ಲ ಅಂತ. ಏನ್ರೋ ಅಂದ್ರೆ ಆಕ್ಷನ್ ಹೇಳಿದ್ರು, ಆಕ್ಷನ್ ಹೇಳಿದ್ರ ಓಕೆ ಅಂತ. ವೆರಿ ನೈಸ್ ವೆರಿ ಸೊ ಹಂಗೆ ಅದಕ್ಕೋಸ್ಕರ ಅವಳನ್ನ ತುಂಬಾ ಕೀಟ್ಲೆ ಮಾಡ್ತಿದ್ದೆ. ಅಂಡ್ ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಏನು ಅಂತ ತಿಳ್ಕೊಂಬಿಟ್ಟೆ ಫಸ್ಟೇ ಮಾತಾಡ್ತಾ. ಅವಳಿಗೆ ಸಾರಿ ಕೇಳಿದ್ರೆ ಮುಗ್ದೋಯ್ತು, ಅವಳಿಗೇನು ತಲೆ ಬಿಸಿ ಮಾಡ್ಕೊಳ್ಳಲ್ಲ. ಸೊ ಚೆನ್ನಾಗಿ ರೇಗಿಸ್ಬಿಡೋದು. ಅವಳ ಅಳಗ್ ಗಿಳಕ್ ಏನಾದ್ರು ಸ್ಟಾರ್ಟ್ ಮಾಡ್ತಿದ್ದೆ, ಅಮ್ಮ ಕ್ಷಮಿಸ್ಬಿಡಮ್ಮ, ಸಾರಿ ಅಮ್ಮ, ಸಾರಿ ಬಿಟ್ಬಿಟ್ಟು ನನ್ನ ಅಂದ್ರೆ ಅಲ್ಲಿ ಕೂಲ್ ಆಗ್ಬಿಡೋಳು ಅವಳು. ದಟ್ ಈಸ್ ಹೌ ಶಿ ವಾಸ್. ಇಲ್ಲ ಅದಕ್ಕೆ ಅಂದ್ರೆ ಅವಳು ನನ್ ಮೇಲೆ ಕೋಪ ಮಾಡ್ಕೊಳ್ಳೋ ಸೀನ್ ಅಲ್ಲಿ ಆಗಿರ್ಬೋದು. ಅವಳು ಕೆಲವೊಂದ್ಸರಿ ಅಂದ್ರೆ ನಾವು ಇಬ್ರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಅವಳು ಯಾವ್ದಾದ್ರು ಸೀನ್ ಬಂದಿದ ತಕ್ಷಣ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಒಂದ್ ಚೇರಲ್ಲಿ ಕೂತ್ಕೊಂಡು ಹಿಂಗೆಲ್ಲ ಅನ್ನೋಳು. ನಾನು ಸುಮ್ಮನೆ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು, ಬರತ್ರೆ ಈ ಸರಿ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಹೌದಾ ಸರ್, ನನಗಲ್ಲ ಇವಳಿಗೆ ಅಂತ ಫುಲ್ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಿ ಹೋಗ್ತಾ ಇದೆ. ಅಂದ್ರೆ ತುಂಬಾನು ಪ್ರಾಕ್ಟೀಸ್ ಮಾಡಬಾರ್ದು. ಅದು ನನಗೆ ಥಿಯೇಟ್ರಲ್ಲಿ ಕಲ್ತಿರೋ ವಿದ್ಯೆ. ನಾನು ಅಂದ್ರೆ ತುಂಬಾ ಬಯಾಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೀವು ಅಲ್ಲಿಗೆ ಫಿಕ್ಸ್ ಆಗ್ಬಿಡ್ತೀರಾ. ಈ ಡೈಲಾಗ್ ಹಿಂಗ್ ಹೇಳ್ಬೇಕು ಅನ್ನೋದಕ್ಕೆ ಫಿಕ್ಸ್ ಆಗ್ಬಿಡ್ತೀರಾ. ಆಕ್ಚುಲಿ ಅದು ಫಿಕ್ಸ್ ಆಗ್ಬಾರ್ದು. ಯಾಕೆಂದ್ರೆ ಡೈರೆಕ್ಟ್ರು ಇದು ಈ ತರ ಬೇಡಮ್ಮ ಇನ್ನೊಂದ್ ತರ ಹೇಳು ಅಂದ್ರೆ ನಿಮ್ಗೆ ಹೇಳಕ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಇದು ತಲೆಯಲ್ಲಿ ಕೂತ್ ಬಿಟ್ಟಿರತ್ತೆ ಹಂಗೆ. ಸೊ ನಾನು ಯೂಶಲಿ ಹೇಳೋದೇನು ಅಂದ್ರೆ ಸ್ಕ್ರಿಪ್ಟ್ ಯಾರೇ ಕೊಡ್ಲಿ ನಾನು ಕೇಳಿಸ್ಕೊತೀನಿ, ನಾನು ಓದೋದು ಇಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ಸ್ ಹತ್ರ ಸರ್ ಸೀನು ಅಂದ್ರೆ ಪ್ಲೀಸ್ ಓದ್ಬಿಡಿ, ಕೇಳಿಸ್ಕೊ, ಫೀಲ್ ಗೊತ್ತಾಯ್ತು ಸೀನ್ದು, ಸೊ ನೆಕ್ಸ್ಟ್ ವಿ ಕ್ಯಾನ್ ಆಕ್ಟ್ ಅಂತ. ದಿಸ್ ಇಸ್ ಹೌ ಅವಳದ್ದು ನಂದು ಕೆಮಿಸ್ಟ್ರಿ, ಕಿತ್ತಾಟದ ಕೆಮಿಸ್ಟ್ರಿ. ನಿಮ್ಮಿಬ್ರದ್ ಕೆಮಿಸ್ಟ್ರಿ ಹೇಗಿತ್ತು ಸರ್? ಅಂದ್ರೆ ಈಗ ಟ್ರೈಲರ್ ಅಲ್ಲಿ ನೋಡ್ದಾಗ್ಲಿ ಅಥವಾ ಸಾಂಗ್ ಅಲ್ಲಿ ನೋಡ್ದಾಗ್ಲಿ ಒಂದು ಫ್ರೇಮ್ ಅಲ್ಲಿ ನೀವಿಬ್ರು ಒಟ್ಟಿಗೆ ಕಾಣ್ ಬರಲ್ಲ. ಎಷ್ಟು ಸೀನ್ಸ್ ಅಲ್ಲಿ ಇದೀರಾ, ಎಷ್ಟು ಫ್ರೇಮ್ಸ್ ಅಲ್ಲಿ ಇದೀರಾ? ಹೇಳಲ್ಲ, ನಾ ಹೇಳಕ್ಕಿಲ್ಲ ಅಂದ್ರೆ ಹೇಳಕ್ಕಿಲ್ಲ. ಒಂದ್ ಕೆಲ್ಸ ಮಾಡಿ, ಎಷ್ಟು ದಿನ ಶೂಟಿಂಗ್ ದಿನ ಶೇರ್ ಮಾಡಿದೀರಾ? ನಾ 60% ಸಿನಿಮಾದಲ್ಲಿ ಇದೀನಿ. ಅಂದ್ರೆ ಫಸ್ಟ್ 40% ನಾನಿಲ್ಲ, ಲಾಸ್ಟ್ 60% ನಾನು ಇಡೀ ಸಿನಿಮಾದಲ್ಲಿ ಇದೀನಿ. ಅವ್ನ್ ಬಂದ್ಮೇಲೆ ಇಡೀ ಸಿನಿಮಾ ತಿರ್ಗೋದು, ದಿಕ್ಕನ್ನ ಬದಲಾಯಿಸೋದು. ಒಂದು ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ, ಅದು ನನ್ನ ಪಾತ್ರದಿಂದ ಆಗುತ್ತೆ. ಸೊ ಹಂಗ ಜೊತೆಗೆ ಅಲ್ಲ ನಿಮ್ ತಲೆ ಮೇಲೆ ಹೊಡೆಯೋದು ಇವ್ರಾ? ಇಲ್ಲ ಅದು ಹೇಳಕ್ಕಾಗಲ್ಲ. ಅದು ನೀವು ಒಂದ್ ಕೆಲಸ ಮಾಡಿ, ಅಲ್ಲಿ ಪಾಸ್ ಮಾಡ್ಬಿಟ್ಟು ಯಾರ್ ಕೈ ಬರುತ್ತೆ ಅಂತ ನೋಡಿ ಗೊತ್ತಾಗುತ್ತೆ. ನಾವ್ ಆಕ್ಚುಲಿ ರಿವೀಲ್ ಮಾಡಿದೀವಿ ಎಲ್ಲ ಒಂದ್ ಕಡೆ. ಹೌದಾ? ಯಾರ್ದದು ಕೈ ಅಂತ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೀವಿ ಅಲ್ವೇನಾ? ಯಾರು ಪಿ ಡಿ ಇಂಟರ್ವ್ಯೂ ಅಲ್ಲಿ ಹೇಳಿದೀವಿ, ಕರೆಕ್ಟ್. ಬಟ್ ಈಗ ಗೋವರ್ಧನ್ ನೀವು ಆ ಪ್ರಮೋಷನ್ ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ. ನಿಮ್ ಪ್ರಮೋಷನ್ ಮಾಡಕ್ಕೆ ಪುರ್ಸೋತಿಲ್ಲ, ನಮ್ದನ್ನೆಲ್ಲ ನೋಡ್ತಾರೆ. ಅವನಿಗೆ ಗೊತ್ತಿಲ್ಲ, ನಾನು ಅದಕ್ಕೆ ಹೇಳಿದ್ದು. ಅಲ್ಲ ಬಟ್ ಈಗ ಗೋವರ್ಧನ್ ಕ್ಯಾರೆಕ್ಟರ್ನ ನಾವ್ ನೋಡಿದ್ರೆ ಒಂದು ಕಡೆ ಏನಂತಂದ್ರೆ ಇವ್ರು ಹೊಡಿಯೋದಿಲ್ಲ ಬಡಿಯೋದಿಲ್ಲ, ಏನ್ ಊಟ ಮಾಡಿಸಿ ಅರೆಸ್ಟ್ ಮಾಡಿಸೋ ತರ. ಇರಿ ಒಂದ್ ನಿಮಿಷ, ಊಟ ನೆಪ್ಸಿದ್ರಿ ಅಲ್ಲ ನೀವು? ಹೊಟ್ಟೆ ಹಸಿತದೆ, ಅದು ಏನಾದ್ರು ತಗೊಂಬಾರ. ನೀವು ತಿನ್ನೋದ್ರ ಬಗ್ಗೆ ಜ್ಞಾಪಿಸೋದಕ್ಕೆ ಜ್ಞಾಪಕ ಇದ್ದು, ಜೋರಾಗಿ ಹೊಟ್ಟೆ ಹಸಿತಾ ಇತ್ತು, ನಾನು ತಿಂತಾ ಇದ್ದೀನಿ. ಯಾಕೆ ನೀವೇನು ತಿನ್ನಲ್ವಾ? ಇಲ್ಲ ಸರ್, ಎಷ್ಟಂದ್ರೂ ಗೋವರ್ಧನ್ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ ನಾವು.
ನನ್ನನ್ನು ಫಾಲೋ ಮಾಡಿದ್ರೆ ಚೆನ್ನಾಗಿ ತಿನ್ಬೇಕು ನೀವು. ಓಕೆ, ಇವಾಗ ನೀವು ಮಾತಾಡ್ಕೋತಾರಿ, ನಾ ತಿಂತಾ ಇರ್ತೀನಿ. ಅದೇ ಸರ್, ನಾನು ತಿನ್ನೋದು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಟ್ರೈಲರಲ್ಲಿ ನೀವು ಕಳ್ಳರಿಗೆ ಅಷ್ಟು ಪ್ರೀತಿಯಿಂದ ತಿನ್ನಿಸ್ತೀರಾ, ಹಾಗಿದ್ರೆ ಸತ್ಯವತಿಗೆ ಇನ್ನೆಷ್ಟು ಪ್ರೀತಿಯಿಂದ ತಿನ್ಸ್ಬೋದು ಅಂತ ಯೋಚನೆ ಆಗುತ್ತೆ. ಇದಕ್ಕೆ ಇನ್ಫ್ಲೂಯೆನ್ಸ್ ಯಾರು, ಸುಪ್ರೀತಾ ಮೇಡಮ್ ಮಾಡಿರೋದಾ? ನಾಚಿಕೆ ಆಗತ್ತೆ ನಂಗೆ ಹೇಳ್ಕೊಳಕ್ಕೆ. ನಾನು ಎಷ್ಟೋ ಸರಿ ನಂಗೆ ಅವಳು ಊಟ ಮಾಡಿಸಿದಾಳೆ. ಓ, ಸೋ ಸ್ವೀಟ್. ನಾನು ಇಲ್ಲೋ ಎದ್ದೇಳೋದು ಲೇಟ್ ಆಗ್ಬಿಟ್ಟು ಶೂಟಿಂಗ್ ಹೊರಟು ಅಥವಾ ಏನೋ ಯಾವುದೋ ಒಂದು ಕೆಲಸದ ಮೇಲೆ ಬಟ್ಟೆ ಹಾಕೊಂಡು ಶೂ ಹಾಕೋದೆ ಪಕ್ಕದಲ್ಲಿ ಬಂದು ಹಿಂಗೆ ತಿನ್ನಿಸ್ತಾರೆ, ಎರಡು ತುತ್ತು ತಿನ್ಕೊಂಡು ಹೋಗಿ ಅಂತ. ಮೇ ಬಿ ನನಗೆ ಚಿಕ್ಕವನಿದ್ದಂಗೆ ನಾನು ಅಮ್ಮನೂ ಆಲ್ಮೋಸ್ಟ್ 20 ವರ್ಷಕ್ಕೆ ಬರೋ ತನಕನೂ ಅಮ್ಮ ಓಡಾಡ್ಕೊಂಡು ಊಟ ಮಾಡಿಸೋರು ನನಗೆ. ಅಷ್ಟು ಸ್ವಲ್ಪ ಮುದ್ದಾಗಿ ಸಾಕಿದ್ದಾರೆ ನನ್ನ. ಅದಾದಮೇಲೆ ನನ್ನ ವೈಫು ಮೇ ಬಿ ಆ ಕ್ಯಾರೆಕ್ಟ್ರು ಗೋವರ್ಧನಲ್ಲಿ ರಿಫ್ಲೆಕ್ಟ್ ಆಗಕ್ಕೆ ಸಿಕ್ತು ಅಂತ ಅನಿಸುತ್ತೆ. ಅವನು ಕೈದಿಗಳಿಗೂ ತಿನ್ನಿಸ್ಬಿಟ್ಟು ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಆ ಕೇಸನ್ನು ಸಾಲ್ವ್ ಮಾಡೋದು. ಸೊ ಆ ಥರದ್ದು ಸುಮಾರಷ್ಟು ಇನ್ಸಿಡೆಂಟ್ಸ್ ಇರುತ್ತೆ. ಆ್ಯಂಡ್ ಸಿನಿಮಾ ಒಳಗಡೆ ಬಂದಾಗ ನನ್ನ ಹೆಂಡತಿ ಕ್ಯಾರೆಕ್ಟರ್ ಆ ಥರ ಇಲ್ಲ. ಅವಳು ನನ್ನ ತುಂಬ ಪ್ರೀತಿ ಮಾಡ್ತಾಳೆ, ತುಂಬ ಗಂಡ ಹೆಂಡತಿ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ನಾನು ಯಾವುದೋ ಒಂದು ಕಾಂಡ್ ಮಾಡ್ತೀನಿ, ಅಲ್ಲಿಂದ ಅವಳಿಗೆ ನನ್ನ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ಅಲ್ಲಿಂದ ಸಿಟ್ಟು ಬಂದ್ಮೇಲೆ ಅದು ಕ್ಯಾರೆಕ್ಟರ್ ಇನ್ನೂ ಮಜಾ ಬರ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಅವಳನ್ನ ಯಾಕೆ ಅಷ್ಟೊಂದು ರೇಗಿಸ್ತಿದ್ದೆ ಅಂದರೆ, ಅವಳು ಸಡನ್ನಾಗಿ ಪ್ರಮೋದ್ ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಅಂದರೆ ಹಿಂಗೆ ಪ್ರಮೋದ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ನಂಗೆ ಗೊತ್ತಾಗ್ತಿಲ್ಲ ಅನ್ನೋಳು. ಅದಕ್ಕೆ ಚೆನ್ನಾಗಿ ರೇಗಿಸ್ಬಿಟ್ರೆ ಅವಳಿಗೆ ಆಲ್ರೆಡಿ ಸಿಟ್ಟಲ್ಲಿರೋದು. ಸೊ ಆ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಸೂಟ್ ಆಗೋದು. ವೆರಿ ನೈಸ್. ಸೊ ಆ ಥರದ ಕಾಂಡ್ಗಳು ನಡೆಯುತ್ತೆ ಹೊಟ್ಟೆ ಹಸ್ತ್ರೆ ಮಾತ್ರ. ನೀವು ಸರ್ ಮನೇಲಿ? ನಾನು ಅಂದರೆ ಐನಿತ ಸ್ವಲ್ಪ ರೊಮ್ಯಾಂಟಿಕ್, ನಾನು ಸ್ವಲ್ಪ ಕಮ್ಮಿ ರೊಮ್ಯಾಂಟಿಕ್. ನಮ್ದಂಗೆ ಯಾವ್ದಾರ ಒಂದು ಡಿನ್ನರ್ಗೆ ಹೋಗಿರ್ತೀವಿ ಇಬ್ಬರೇ, ಫೋನ್ ಮುಟ್ಬಾರ್ದು ಅಂತ ಆಗಿರುತ್ತೆ. ಬಟ್ ಅಲ್ಲಿ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚು ಏನೋ ಬರ್ತಾ ಇರುತ್ತೆ, ಒಂಚೂರು ಸ್ಕೋರ್ಗೀರ್ ನಾನು ನೋಡ್ಬಿಡ್ಬೇಕು. ಸೊ ಅವಾಗ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆ ಥರ ಬಿಟ್ಟರೆ ಐ ಥಿಂಕ್ ಶೀಸ್ ಮೋರ್ ರೊಮ್ಯಾಂಟಿಕ್. ಪ್ರಮೋದ್ ಅವ್ರಿಗೆ ನಾನು ಮನೆಯಿಂದ ಅರ್ಜೆಂಟಾಗಿ ಹೊರಡ್ತಾ ಇದ್ದೆ, ಇಲ್ಲೆಲ್ಲ ಒಂದು ಚೂರು ತಿನ್ಕೊಂಡು ಹೋಗುವಂತ ತಿನ್ಸ್ಬಿಟ್ಟು ಕಳ್ಸೋದು, ಈ ಥರದ್ದೆಲ್ಲ ಐನಿತ ಜಾಸ್ತಿ ಮಾಡ್ತಾರೆ ನಾನು ಕಂಪೇರ್ ಮಾಡಿದ್ರೆ. ಸೊ ಮದುವೆ ಆಗಿರೋರ್ ಎಕ್ಸ್ಪೀರಿಯನ್ಸ್ ಇದು. ನೀವು ಮದುವೆ ಆದ್ಮೇಲೆ ಇದನ್ನ ಮಾಡ್ತೀರಾ ಗಂಡಸರಿ? ಈಗ ನೀವು ಹೇಳಿ, ನೀವು ಹೇಳಿ ಯಾವ ತರ ಗಂಡ ಬೇಕು? ಐಡಿಯಲ್ ಗಂಡ ಯಾವ ತರ ಇರ್ಬೇಕು ನಿಮ್ಗೆ? ಐಡಿಯಲ್ ಗಂಡ ಅಂಡರ್ಸ್ಟ್ಯಾಂಡಿಂಗ್, ರೆಸ್ಪೆಕ್ಟ್, ಅದೇ ಬಿಗ್ಗೆಸ್ಟ್ ಕ್ರೈಟೀರಿಯಾ. I think Siddharth Ashok is a good example. Okay. ಚಿತ್ರದ ಕ್ಯಾರೆಕ್ಟರ್. ಅಂದ್ರೆ ನಾವೀಗ 5ನೇ ತಾರೀಕು ಸಿನಿಮಾ ನೋಡಿ ಮನೆಗೆ ಹೋಗಿ ಆ ತರ ಆದರ್ಶ ದಂಪತಿ ಆಗ್ಬೇಕು. ಓಕೆ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಸಿನಿಮಾ ಕ್ಯಾರೆಕ್ಟ್ರಲ್ಲಿ ಕಾಲೇಜ್ ಲವ್ವ ಅಥವಾ ಆಫ್ಟರ್ ಕಾಲೇಜ್ ಲವ್ವ? ನೀವು ಕಾಲೇಜ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಗೋ ಲವ್ವ ಅಥವಾ ಕಾಲೇಜಲ್ಲಿ ಇರೋ ಲವ್ವ? ಎರಡೂ ಇದೆಯಾ? ನೀವು ಯಾವಾಗ ಸಿಗ್ತೀರಾ, ಅವ್ರು ಯಾವಾಗ ಸಿಗ್ತಾರೆ? ಅವನಿಗೆ ಇಬ್ರು ಹೀರೋಯಿನ್, ನಿನಗೆ ಯಾರು ಇಲ್ಲ. ಫಸ್ಟ್ ಸಿನಿಮಾ ಅನ್ಸದೆ ನಾನು ಹೀರೋಯಿನ್ನೇ ಕೊಟ್ಟಿಲ್ಲ. ಹೌದಾ? ವಾವ್, ಇದು ಪ್ಲಸ್ ಪಾಯಿಂಟ್, ಇದನ್ನ ಹಾಕೊಳ್ಳಿ, ಹೈಲೈಟ್ಸ್. ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ, ಅವ್ರಿಗೆ ಹೆಸರಿಲ್ಲ, ಐಡೆಂಟಿಟಿ ಗೊತ್ತಿಲ್ಲ, ಅನಾಮಿಕಾ ಅಂತ ಹೇಳಿ. ಅಲ್ಲ, ಹೆಸರಿಲ್ಲ, ಕ್ಯಾರೆಕ್ಟರ್ ಬಗ್ಗೆ ಹೇಳಂಗಿಲ್ಲ. ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ? ಸೊ ಆಫ್ಟರ್ ಮ್ಯಾರೇಜ್ ಲವ್ ಇದೆಯಾ ನಿಮ್ಮ ಸಿನಿಮಾದಲ್ಲಿ? ಅದನ್ನು ಬಿಟ್ಕೊಡಲ್ವಾ? ಬಟ್ ಮದುವೆ ಆಗಿದ್ದೀರಾ ನೀವು ಸಾಂಗಲ್ಲಿ? ಹಾ, 2 ಸಾಂಗ್ ಇದೆಯಲ್ಲ ಮದುವೆದು, ರೆಟ್ರೋ ಸಾಂಗಲ್ಲೂ ಒಂದು ಆಗುತ್ತೆ. ಹೌದು, 2 ಸರಿ ಮದುವೆ ಆಗ್ತಾನಾ? ಎಂಥ ಪುಣ್ಯವಂತರಿ. ಐ ಥಿಂಕ್ ಐ ಮೀನ್ ದ ರಾಂಗ್ ಮೂವಿ. ಆ ಕಡೆ ಇರ್ಬೇಕಾಗಿತ್ತು ನೀನು. ಅಟ್ಲೀಸ್ಟ್ ಒಬ್ರಾರು ಸಿಕ್ಕಿರೋರು, ಇಬ್ರಿಬ್ರು ಬದಲು. ಕಾಲೇಜ್ ಲವ್ ಬಗ್ಗೆ, ಕಾಲೇಜ್ ಲವ್ ಅಲ್ಲಿ ಸಿಕ್ ಮಾಡಿದ್ರಾ ನೀವು ನಿಜವಾಗ್ಲೂ ಲವ್? ಇಲ್ಲ, ಕಾಲೇಜಲ್ಲಿ ಇಲ್ಲ. ಇಲ್ವಾ? ಅದ್ರಲ್ಲಿ ಏನಂದ್ರೆ ಏನಂತಾರೆ, ಸೆಕೆಂಡ್ ಬೆಂಚ್ ಕಾರ್ನರ್ ಗರ್ಲ್, ಅಟೆಂಡೆನ್ಸ್ ಮಿಸ್ ಆಗ್ಬಾರ್ದು ಅಂತ. ನಿಜ, ಅಟೆಂಡೆನ್ಸ್ ಮಿಸ್ ಆಗ್ಬಾರ್ದು, ಎಲ್ರು ಮಾಸ್ ಬಂಕ್ ಮಾಡೋಣ ಅಂತಂದ್ರು ಆ ಒಬ್ರು ಸ್ಟೂಡೆಂಟ್ ಇರ್ತಾರಲ್ವಾ, ನೀವ್ ಎಲ್ಗಾದ್ರೂ ಹೋಗಿ, ನಾನಂತೂ ಬರೋದಿಲ್ಲ ಅಂತ. ಆ ಸ್ಟೂಡೆಂಟ್ ನನ್ನ ತುಂಬಾ ಬೈಕೊಂಡಿದ್ದಾರೆ. ಇದು ಎಡಿಟ್ ಆದ್ಮೇಲೆ ಇವ್ರ ಅಮ್ಮಂಗೆ ಬ್ಲಾಕ್ ಮಾಡ್ಬಿಟ್ಟು ಮಿಕ್ಕಿದ್ದವ್ರಿಗೆಲ್ಲ ಕಳ್ಸಿ, ಅವಾಗ ಮಾತ್ರ ಸತ್ಯ ಹೇಳ್ತಾರೆ. ಇವಾಗ ಸತ್ಯ ಹೇಳಿ, ನಿಮ್ಮ ಅಮ್ಮಂಗೆ ತೋರ್ಸಲ್ವಂತ ಅದನ್ನ. ನಿಜವಾಗ್ಲು ನಿಜವಾಗ್ಲು
ನೀವು ಹೆಂಗಿದ್ರಿ ಕಾಲೇಜ್ ಡೇಸು? ಕ್ಲಾಸಲ್ಲಿ ಕೂರ್ತಿದ್ದೆ, ಓದ್ತಾ ಇದ್ದೆ. ಯಾರು ಆ ಕಡೆ ಈ ಕಡೆ ನೋಡಿದ್ರೆ ಯಾರು ಮಾತಾಡ್ಸ್ಬಿಡ್ತಾರೋ ಅಂತ ಹೊರಟೋಗ್ತಾರೆ. ಅದು ಈಗಲೂ ಹಂಗೆ ಇದ್ರೆ ಹೆಂಗ್ ಬಂದ್ರಿ ಸಿನಿಮಾ ಇಂಡಸ್ಟ್ರಿಗೆ? ಅದೇ ಸರ್ಪ್ರೈಸ್. ಇಷ್ಟೊಂದು ರಿಸರ್ವ್ ಆಗಿರೋರು ಹೆಂಗ್ ಬಂದ್ರಿ ಸಿನಿಮಾ ಇಂಡಸ್ಟ್ರಿಗೆ? ತುಂಬಾ ಜನ ನಾನು ಮಾತಾಡಲ್ಲ ಅಂತ ಹೇಳಿನೇ ತಗೊಂಡಿದ್ದಾರೆ. ಮೂಗಿ ಪಾತ್ರ ಮಾಡ್ಸಕ್ಕ? ಆ ಥರನೂ ವರ್ಕ್ ಆಗಿದೆ. ಪಾತ್ರ ಲಕ್ಕಿಲಿ ಅವ್ರಿಗೆ ನಾನು ಮಾತಾಡಲ್ಲ ಅಂತ ಹೇಳಿ ಇನ್ನೂ ಜಾಸ್ತಿ ಮಾತಾಡ್ಸ್ಬೇಕು ಅಂತ ಕ್ಯೂರಿಯಾಸಿಟಿ. ಸೊ ನೀವು ನೋಡಿ, ನೀವು ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡಿದ್ದಕ್ಕೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗೋಯ್ತಲ್ಲ. ಅದಕ್ಕೆ ಮಾತಾಡಲ್ಲ. ಇನ್ನು ಏನೇನ್ ಬ್ಲಾಸ್ಟ್ ಆಗುತ್ತೋ ಅಂತ. ಏನ್ ಓದಿರೋದು ನೀವಿಬ್ರು? ನಾನು ಮೆಡಿಕಲ್ ಬಯೋಕೆಮಿಸ್ಟ್ರಿ ಮಾಡಿದ್ದೀನಿ, ಮಾಸ್ಟರ್ಸ್. ಫಸ್ಟ್ ಬೆಂಚೆ. ಅಷ್ಟೆಲ್ಲ ಓದ್ಬೇಕು ಅಂದ್ರೆ ಇನ್ನೇನು? ಈಗ ಚೈಲ್ಡ್ ಸೈಕಾಲಜಿ ಮಾಡ್ತಾ ಇದ್ದೀನಿ. ಚೈಲ್ಡ್ ಸೈಕಾಲಜಿನ? ಚೈಲ್ಡ್ ಸೈಕಾಲಜಿ. ನೀವು? ನಾನು ಬಯೋಟೆಕ್ ಇಂಜಿನಿಯರ್. ಇಬ್ರು ಸಿಕ್ಕಾಪಟ್ಟೆ ಓದಿರ್ತೀವಿ, ನಂಗೆ ಇಲ್ಲಿ ಕೆಲಸ ಇಲ್ಲ. ನಾವು BCom ಎಜುಕೇಶನ್ ಬಗ್ಗೆ ಮಾತಾಡೋದು ಬೇಡ. ನಾವು ಲಾಸ್ಟ್ ಬೆಂಚರ್ಸ್, BCom, ವೆರಿ ಕಾಮ್ ನಾವು ಲೈಫಲ್ಲಿ. ಅದಕ್ಕೆ ಈ ಫೀಲ್ಡ್ ಬಂದ್ವಿ. ನಾನು ಫಸ್ಟ್ ಅರ್ಧ ವರ್ಷ ಕಾಲೇಜ್ಗೆ ಹೋಗಿಲ್ಲ, ಸೆಕೆಂಡ್ ಅರ್ಧ ವರ್ಷ ಫಸ್ಟ್ PUCಲಿ ಕಾಲೇಜ್ಗೆ ಹೋದಾಗ ಇವತ್ತಿನ ನನ್ನ ಹೆಂಡತಿ ಅವತ್ತಿನ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು, ಅಲ್ಲಿಗೆ ಸೆಟ್ಲ್ ಆಗ್ಬಿಟ್ಟೆ ನಾನು. ಬಿಕಾಮ್ ಫೈನಲ್ ಇಯರ್ ಅಲ್ಲಿ 1% ಅಟೆಂಡೆನ್ಸ್. ಸೊ ತುಂಬಾ, ಓ ಮೈ ಗಾಡ್, ಅದು ಎಕ್ಸಾಮ್ ದಿನಕ್ಕೆ ಹೋಗಿದ್ವಲ್ಲ ಅದು 1%. ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ನಾನು ಬಟ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಅದಕ್ಕೆ ನನಗೆ ಎಕ್ಸ್ಕ್ಯೂಸ್ ಇತ್ತು. ಬಟ್ ನಾನು ಹಾಲ್ ಟಿಕೆಟ್ ಕೊಡ್ಬೇಕಾದ್ರೆ ನನ್ನ ಪ್ರಿನ್ಸಿಪಲ್ ಎಲ್ಲ ನೋಡೋದು ಯಾರೋ ಇವನು 1% ಅಂದ್ರು. ಅಲ್ಲ, ಮಜಾ ಏನು ಅಂದ್ರೆ ನಾನು ಥಿಯೇಟ್ರಲ್ಲಿದ್ದೆ, ರಂಗಭೂಮಿಲಿ ಇದ್ದೀನಿ ಅನ್ನೋದಕ್ಕೋಸ್ಕರ ನಂದಷ್ಟು ಅಟೆಂಡೆನ್ಸ್ ಮಾಫಿ ಆಗೋದು. ಪ್ರತಿ ವರ್ಷ ದಂಡಿ ಅವಾರ್ಡ್ಸ್ ತಗೊಂಬಂದು ಕೊಡ್ತಾ ಇದೆ ಕಾಲೇಜ್ಗೆ. ಸೊ ಹಾಗಾಗಿ ಸೆಕ್ರೆಟರಿ ಹತ್ರ ಬಂದಿದ ತಕ್ಷಣ ಸರ್ ಇವಂದು ಹಾಲ್ ಟಿಕೆಟ್ ಹೆಲ್ಡ್ ಮಾಡಿದ್ವಿ. ಒಂದ್ಸರಿ ಪ್ರಿನ್ಸಿಪಲ್ಗೆ ಫೋನ್ ಮಾಡಿದ್ದೆ ನಾನು, ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು. ಕ್ಲಾಸ್ ಟೀಚರ್, ನಿಂಗೆ ಹಾಲ್ ಟಿಕೆಟ್ ಕೊಡಲ್ಲ ಕಣ, ಏನೋ ಒಂದು ಕ್ಲಾಸಿಗೆ ಬರಲ್ಲ ನೀನು ಅಂತಂದ್ರು ಎಕ್ಸಾಮ್ ಟೈಮಲ್ಲಿ. ಒಂದು ನಿಮಿಷ ಇರಿ ಸರ್ ಅಂತ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಹೇಳಿ ಪ್ರಮೋದ್ ಅಂದರು. ಸರ್ ಒಂದು ನಿಮಿಷ, ಇವ್ರು ಹಾಲ್ ಟಿಕೆಟ್ ಕೊಡಲ್ವಂತೆ, ನೀವು ಮಾತಾಡಿ ಸರ್ ಅಂತ ಬೈದೇ ಬಿಟ್ಟಿದ್ರು ಪ್ರಿನ್ಸಿಪಲ್. ಯಾರು ಹೇಳಿದ್ದು, ಅಷ್ಟೆಲ್ಲ ನಾಟಕ ಮಾಡಿ ಪ್ರೈಸ್ಗಳು ತೊಗೊಂಬಂದು ನನ್ನ ಕಾಲೇಜ್ಗೆ ಹಾಲ್ ಟಿಕೆಟ್ ಕೊಡಲ್ಲ ಅಂತೀರಾ, ಬನ್ನಿ ನನ್ನ ಚೇಂಬರ್ಗೆ ಅಂತ ಅವ್ರು ಫೋನ್ ಕೊಟ್ಬಿಟ್ಟು, ಯಾಕಪ್ಪ ಬಯಸ್ತೀಯ, ನನಗೆ ಕೊಡ್ತೀನಿ ತಗೊಳೋಗ ನಿನ್ನ ಹಾಲ್ ಟಿಕೆಟ್ ಅಂತ. ವೆರಿ ನೈಸ್. ಹಿಂಗೆಲ್ಲ ಎಕ್ಸ್ಕ್ಯೂಸ್ ನಮಗೆ. ಇದೆಲ್ಲ ಯಾವ ತರ ಕಾಲೇಜ್ ಗೊತ್ತಿಲ್ಲ. ಅಟೆಂಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೀವು ಎಲ್ಗಾದ್ರೂ ಹೋಗಿ ಏನಾದ್ರೂ ಕಾಂಪಿಟೇಷನ್ ಮಾಡಿ, ಕ್ಲಾಸ್ ಅಂತೂ ಅದೇ ನೀವು ಏನ್ ಸಬ್ಜೆಕ್ಟ್ ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕಲ್ಚರಲಿ ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್, ರೆಪ್ರೆಸೆಂಟ್ ಮಾಡಿದ್ರೆ ಕಾಲೇಜ್. ಬಟ್ ಕಂಪೇರಿಟಿವ್ಲಿ ನಿಮ್ದು ಈಗ ಬಯೋಟೆಕ್ ಎಲ್ಲ ಮಾಡ್ಬೇಕಾದ್ರೆ ಓದೋದು ಜಾಸ್ತಿ ಇರುತ್ತೆ, ನಮ್ದು ಅಷ್ಟಿರಲ್ಲ. ಅದೇ CAಗೆ ಆ ಥರ ತಗೊಂಡಿದ್ರೆ ನಾವು ಹಾಳಾಗಿ ಹೋಗ್ತಾ ಇದ್ವಿ, ಆದಿತ್ಯನ ಥರ ಹಾಳಾಗ್ತಾ ಇದ್ವಿ. ನಾವು ಹಾಳಾಗಿಲ್ಲ, ನಾವು BComಗೆ ಸ್ಟಾಪ್ ಮಾಡ್ಕೊಂಬಿದ್ವಿ. ಅದಕ್ಕೆ ಸಾಕು, ಇಷ್ಟು ಇದಕ್ಕಿಂತ ಜಾಸ್ತಿ ಓದಿ ಇನ್ನೇನಾಗಬೇಕು ಜೀವನದಲ್ಲಿ. ಹೆಂಗೂ ನಮ್ಮ ಗೋಲು ಕೆಲಸ ಮಾಡೋದಂತೂ ಅಲ್ಲ. ಸೊ ಓದಕ್ಕೆ ಬರಬೇಕು, ಡೈಲಾಗ್ ಶೀಟ್ ಕೊಡ್ತಾರೆ, ಓದಕ್ಕೆ ಬರಬೇಕು, ಅದನ್ನ ಹೇಳಕ್ಕೆ ಬರಬೇಕು. ಈಗ ಪ್ರೊಡ್ಯೂಸರ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು, ಅದಕ್ಕೆ ಅಕೌಂಟ್ಸ್ ಕಲ್ತಿದ್ವಿ. ಲಿಟ್ರಲ್ ನಮ್ಮ ಅಪ್ಪ ಶಾಕ್ ಆಗಿದ್ರು. ನಾನು ಡಿಗ್ರಿ ಫೈನಲ್ ಇಯರ್ ದಿಗೆ ನಾನು ಒಂದು ಕ್ಲಾಸ್ಗೆ ಹೋಗಿಲ್ಲ. ನನ್ನ ರಿಸಲ್ಟ್ ಡಿಗ್ರಿ ಅಷ್ಟು ಫೈನಲ್ ಇಯರ್ ಅಷ್ಟು ಸಬ್ಜೆಕ್ಟ್ಸ್ ಕ್ಲಿಯರ್. ಅದ್ರಲ್ಲಿ ನಮ್ಮ ಅಪ್ಪಂಗೆ ಆಶ್ಚರ್ಯ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ 94 ನನಗೆ. ಹೆಂಗೋ ಅಂತ ನಮ್ಮಪ್ಪ, ದಿನ ಹೋಟ್ಲಲ್ಲಿ ಕ್ಯಾಶಲ್ಲಿ ಇರ್ತಿದ್ನಲ್ಲಪ್ಪ ಅಂತ. ಹಂಗೆ. ಸೊ ಹೆಂಗೆ, ಟೆಲ್ ಮಿ ಅಬೌಟ್ ಯುವರ್ ಪ್ರೊಡಕ್ಷನ್ ಹೌಸ್. ಚೆನ್ನಾಗಿತ್ತು. ರಕ್ಷಿತ್ ಅವರು ಸೆಟಲ್ ನೋಡೋದೇ ತುಂಬಾ ಬರ್ತಿದ್ನ ಅವ್ನು ಶೂಟಿಂಗ್ಗೆ? 3 ಸರ್ತಿ ಏನೋ ಬಂದಿದ್ದಾರೆ. ಮಚ್ಚ, ಹೌ ಇಸ್ ದಿಸ್ ಪಾಸಿಬಲ್? ನಾವೆಲ್ಲ ಶೂಟ್ ಮಾಡ್ತಾ ಇದ್ರೆ ಬರೋದೇ ಇಲ್ವಲ್ಲ ಅವನು. ಅವನೇ ಪ್ರೊಡ್ಯೂಸ್ ಮಾಡ್ತಿದ್ರು, ಬರಲ್ಲ ಸೆಟ್ ಕಡೆಗೆ. ಹೆಂಗ್ ಬರ್ತಾನೆ 3 ಸರಿ? ಮೋಸ್ಟ್ಲಿ ನಿಮ್ಮಿಬ್ರು ನೋಡಕ್ ಬಂದ ಅಂತ. ಅವ್ರ ಸೆಟ್ಗೆನೆ ಬೇರೆಯವ್ರ ತರ ಬರ್ತಾರೆ, ಅವ್ರ ಸೆಟ್ ಅಲ್ಲ ಅನ್ನೋ ತರ ಬರ್ತಾರೆ. ಅವ್ರು ಬಂದಿದ್ದು ಗೊತ್ತಾಗಲ್ಲ, ಅವ್ರು ಹೋಗಿದ್ದು ಗೊತ್ತಾಗಲ್ಲ. ಐ ಥಿಂಕ್ ನನ್ನ ಫಸ್ಟ್ ಡೇ ಶೂಟಲ್ಲಿ ಅವಾಗ ಬಂದಿತ್ತು. ಅವ್ರು ಬಂದರೆ ಎಲ್ಲಿ ಟೇಕ್ ನಿಂತು ಹೋಗುತ್ತೋ, ಕಟ್ ಹೇಳ್ತಾರೋ ಅಂತ ಹೇಳಿ ಸೈಲೆಂಟಾಗಿ ಒಂದು ಕಡೆ ನಿಂತಿದ್ದೋ. ಟೇಕ್ ಆದ್ಮೇಲೆ ಬಂದು ಆಲ್ ದಿ ಬೆಸ್ಟ್ ಹೇಳಿ. ಅದು ಅವ್ನು ಪ್ರೊಫೆಷ್ನಲಿ, ರಕ್ಷಿತ್ ಆಗಲಿ ರಿಷಬ್ ಆಗಲಿ, ಆ ಸಿನಿಮಾಗೆ ಕೊಡೋವಂಥ ಪ್ರೀತಿ ಅದು. ಅಂದರೆ ಅದು ಯಾರೇ ಡೈರೆಕ್ಟ್ ಮಾಡ್ತಿರ್ಲಿ, ಏನೇ ಮಾಡ್ತಿರ್ಲಿ, ಅಲ್ಲಿ ನಡೀತಿರೋ ಕೆಲಸ ನಮ್ಮಿಂದಾಗಿ ಸ್ಟಾಪ್ ಆಗಬಾರ್ದು ಅಂತೇಳಿ. ಅದು ಮುಗಿದ್ಮೇಲೆ ಆಮೇಲೆ ಹೋಗೋಣ, ಮೀಟ್ ಮಾಡೋಣ, ಎಂಜಾಯ್ ಮಾಡೋಣ. ಅದು ಫ್ರಮ್ ದಟ್ ಡೇಸ್ ಅವ ಹಂಗೆ ಇದ್ದಾನೆ. ಸೊ ನೀವು ಹೇಳಿ, ಪ್ರೊಡಕ್ಷನ್ ಹೌಸ್ ಹೇಗೆ? ಅದೇ ಸರ್, ನೀವು ಹೇಳಿದ ಹಾಗೆ ಈಗ ಒಬ್ರು ಕ್ರಿಯೇಟಿವ್ ಸ್ಪೇಸನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ರಕ್ಷಿತ್ ಸರ್ಗೆ ಇದೆ ಅಂತ ಕಾಣಿಸುತ್ತೆ. ಏನೋ ಒಂದು ಯೋಚನೆಯಲ್ಲಿರ್ತಾರೆ, ಯಾವುದೋ ಒಂದು ಆಲೋಚನೆಯಲ್ಲಿರ್ತಾರೆ, ಇಂಥದ್ದೇ ಸೀನ್ ಮಾಡಬೇಕು ಅಂತಿರುತ್ತೆ, ಡಿಸ್ಟ್ರಾಕ್ಷನ್ ಕೊಡೋದು ಬೇಡ, ಅಥವಾ
ಟೈಮ್ಗೂ ಕಾಲ್ ಮಾಡಿ ಇದೇನಾಯ್ತು ಅದೇನಾಯ್ತು ಆ ಥರ ಪ್ರೊಡ್ಯೂಸರ್ ಡೆಫಿನೆಟ್ಲಿ ರಕ್ಷಿತ್ ಶೆಟ್ಟಿ ಸರ್ ಅಲ್ಲ. ಈಗ ನಾವು ಅವ್ರನ್ನ ಭೇಟಿ ಮಾಡಿರೋದೇ ಒಂದು 4-5 ಸರ್ತಿ ಇದೇ ಥರ ಮುಹೂರ್ತ, ಒಂದು ಕುಂಬಳಕಾಯಿ, ಟ್ರೈಲರ್ ಲಾಂಚ್ ಅಂತ ಅಷ್ಟೇ. ಬಟ್ ಓವರ್ ಆಲ್ ಹೇಳಬೇಕಂತಂದರೆ ಅವ್ರ ಆಬ್ಸೆನ್ಸಲ್ಲೂ ದೇರ್ ಇಸ್ ಅ ಕೈಂಡ್ ಆಫ್ ಒಂದು ಶಕ್ತಿ ಇದೆ ಅನ್ನೋ ಒಂದು ಭಾವನೆ ಬರುತ್ತಲ್ವ ಸರ್. ಅವ್ರ ಕೈ ಕೆಳಗಡೆ ನಾವೆಲ್ಲರೂ ಈಗ ಕೆಲಸ ಮಾಡ್ತಿರೋದು. ಪಾಪ ಅವರಷ್ಟು ಪ್ರೀತಿನ, ಸಿನಿಮಾದ ಮೇಲಿರೋ ಒಲವನ್ನ ನಮಗೋಸ್ಕರ ಧಾರೆ ಎರಿತಿದ್ದಾರೆ. ನಮ್ಮ ಜವಾಬ್ದಾರಿ ಅದು, ಎಷ್ಟು ಅಚ್ಚುಕಟ್ಟಾಗಿ ಆಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಭಾವನೆ ನಮಗೂ ಸಹ ಇತ್ತು. ಆ್ಯಂಡ್ ಅವ್ರು ನಮ್ಮನ್ನು ನಂಬಿದ್ರು, ಅದಕ್ಕಾಗಿ ಬಹುಶಃ ಬರ್ತಿರ್ಲಿಲ್ವನೋ ಏನೋ ಗೊತ್ತಿಲ್ಲ. ಬಟ್ ಸಿನಿಮಾದ ಮೇಲಿರೋ ಪ್ರೀತಿ ಆಗಲಿ ಒಲವಾಗಲಿ ತುಂಬಾ ಜಾಸ್ತಿ ಅವ್ರಿಗೆ. ಹಾಗಾಗಿ ಅವರು ಬರೋದಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ಮಕ್ಕಳು ಆಟ ಆಡ್ಕೋತಾ ಇದ್ದಾರಾ, ಆಟ ಆಡ್ಕೊಳ್ಳಿ, ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಥರ ಭಾವನೆ ಅಂತ ಕಾಣಿಸುತ್ತೆ. ಸರ್ ನಿಮಗೆ ಕೇಳ್ತೀನಿ, ನೀವು ಬ್ಯಾಚುಲರ್ ಪಾರ್ಟಿಲ್ ಮಾಡಿದ್ರಿ, ಈಗ ಒಂದ್ಸರ್ತಿ ರಕ್ಷಿತ್ ಶೆಟ್ಟಿ ಸರ್ ಪರಂಬ, ಎಸ್, ಆಮೇಲೆ ಬ್ಯಾಚುಲರ್ ಪಾರ್ಟಿ, ಈಗ ರಿಷಬ್ ಶೆಟ್ಟಿ ಪ್ರೊಡಕ್ಷನ್. ಡಿಫ್ರೆನ್ಸ್ ಹೇಗೆ ಕಾಣಿಸುತ್ತೆ ನಿಮ್ಗೆ ಅದಕ್ಕೂ ಇದಕ್ಕೂ? ಅದೇ ರಕ್ಷಿತ್ ಸ್ವಲ್ಪ ಉದ್ದ ಇದ್ದಾನೆ, ರಿಷಬ್ ಸ್ವಲ್ಪ ಅದು ಬಿಟ್ರೆ ಇನ್ನೇನು ಇಲ್ಲ. ಅಂದ್ರೆ ಇವ್ರಿಬ್ರದ್ದು ಲವ್ ಫಾರ್ ಸಿನಿಮಾ ಇದೆಯಲ್ಲ, ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ. ಈ ರಿಷಬ್ ಆದ್ರೂ ಸ್ವಲ್ಪ ಬೇರೆ ವಿಷಯ ಬಗ್ಗೆ ಎಲ್ಲ ಮಾತಾಡ್ತಾರೆ ಆಯ್ತಾ. ಅಂದ್ರೆ ಈಗ ಸ್ಪೋರ್ಟ್ಸ್ ಬಗ್ಗೆ ಆಗ್ಲಿ ಏನಾದ್ರು ಮಾತಾಡ್ಬೋದು, ಪೊಲಿಟಿಕ್ಸ್, ಸ್ಪೋರ್ಟ್ಸ್ ಏನೋ ಒಂದು ಮಾತಾಡ್ತಿರ್ತಾನೆ. ರಕ್ಷಿತ್ ಸಿನಿಮಾ ಬಿಟ್ಟು ಬೇರೆ ಏನಾದ್ರೂ ಮಾತಾಡಿದ್ರೆ ಸೈಲೆಂಟ್ ಆಗ್ಬಿಡ್ತಾರೆ, ಮಾತಾಡಲ್ಲ. ಆಮೇಲೆ ನಂದೆಲ್ಲ ಜಾನರ್ ಅದು ಅಂತ. ಸಿನಿಮಾ ಬಗ್ಗೆ ಎಷ್ಟಾದ್ರೂ ಮಾತಾಡಿ, ಬೆಳಗ್ಗೆಯಿಂದ ನಾನು ರಕ್ಷಿತ್ ಒಂದ್ಸತಿ ಎಲ್ಲಿಂದ ಲಾಂಗ್ ಜರ್ನಿ ಮಾಡ್ತಾ ಇದ್ವಿ ಕಾರಲ್ಲಿ, ಉದ್ದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ಕೊಂಡ್ ಬಂದಿದೀವಿ, ಮಾತಾಡಿದಾನೆ. ಆಮೇಲೆ ಇಳಿದ ಮೇಲೆ ಏನೋ ಒಂದ್ ಸ್ವಲ್ಪ ಸ್ಪೋರ್ಟ್ಸ್ ವಿಷಯ ಬಂತು, ಆಮೇಲಿಂದ ಮಾತಿಲ್ಲ ಹಂಗೆ. ಸೊ ಆತರ ಇಬ್ರು ಸಿನಿಮಾನ ಅಷ್ಟು ಪ್ರೀತಿ ಮಾಡ್ತಾರೆ, ಅದು ಗ್ಯಾರಂಟಿ. ಸರ್ ನೀವು ಹೇಳಿ, ನೀವು ಸಹ ಪ್ರೊಡ್ಯೂಸರ್ ಅಲ್ವಾ? ಸೊ ಒಂದು ಪ್ರೊಡ್ಯೂಸರ್ ಆಗಿ ಇನ್ನೊಬ್ರು ಪ್ರೊಡ್ಯೂಸರ್ ಒಂದು ಟೀಮ್ನ ಫಾರ್ಮ್ ಮಾಡಿದಾಗ ಅವ್ರ ಅಂಡರ್ ಕೆಲಸ ಮಾಡುವಾಗ ಅವರನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಿರ್ತೀರಾ ಅಥವಾ ಒಂದು ನಟನಾಗಷ್ಟೇ ಕೆಲಸ ಮಾಡ್ತಿರ್ತೀರಾ? ನಾನು ಫಸ್ಟ್ ಆಫ್ ಆಲ್ ನಾನು ಪ್ರೊಡ್ಯೂಸರ್ ಆಗಿದ್ದೆ ಅವರಿಬ್ಬರಿಂದ. ಅವರಿಬ್ರು ಹಠ ಮಾಡಿ ಗಲಾಟೆ ಮಾಡಿದ್ದಕ್ಕೆ ಶಿವೆ ಸ್ಟುಡಿಯೋಸ್ ಇವತ್ತು ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಶಿವೆ ಸ್ಟುಡಿಯೋಗೆ ಶಿವೆ ಅಂತ ಹೆಸರು ಕೊಟ್ಟಿರೋದು ರಕ್ಷಿತೆ. ನಾನು ಕೊಲ್ಲೂರಿಂದ ವಾಪಸ್ ಬಂದು ನನಗೆ ಯಾವ್ದಾದ್ರು ಒಂದು ಹೆಸರು ಬೇಕು ಕಣ, ಕೊಲ್ಲೂರಿಂದ ವಾಪಸ್ ಬರ್ತಾ ಇದ್ದೀನಿ, ಮೆಡಿಟೇಷನ್ ಮಾಡಿದ್ದೀನಿ, ನಂಗೆ ಆ ತಾಯಿ ಹೆಸರು ಬೇಕು ಅಂತ ಹೇಳಿದ ತಕ್ಷಣ ವಿತಿನ್ ಎ ಸೆಕೆಂಡ್ ಹಿಂಗೆ ಶಿವೆ ಸ್ಟುಡಿಯೋಸ್ ಅಂತೀಡ ಅಂತಂದ. ಅಂದೆ ಶಿವೆ ಸ್ಟುಡಿಯೋಸ್ ಅಂದ, ಟಕ್ಕಂತ ರಿಜಿಸ್ಟರ್ ಅಂತ ಕಳಿಸ್ಬಿಟ್ಟೆ ಹಿಂಗೆ. ಸೊ ದಟ್ ಈಸ್ ಹೌ ವಿ ವರ್ಕ್. ಅಂದರೆ ಅವ್ನ ಸಿನಿಮಾ ಪ್ಯಾಷನ್ ಆಗಿರ್ಬೋದು, ಅವ್ನ ಆಧ್ಯಾತ್ಮ ಆಗಿರ್ಬೋದು, ಅವ್ನು ಎಷ್ಟು ಕನೆಕ್ಟೆಡ್ ಆಗಿರ್ತಾನೆ ಅಂದರೆ ಅವ್ನಿಗೆ ನೀನು ಯಾವುದೇ ಕ್ವೆಶನ್ ಕೇಳಿದ್ರು ವಿತಿನ್ 10 seconds ಆನ್ಸರ್ ಬಂದ್ಬಿಡುತ್ತೆ ಅವನಿಂದ. ಅವ್ನು ತುಂಬ ಯೋಚನೆ ಮಾಡಿ ಮಾಡೋದು ಅಂದರೆ ನೀವು ಔಟ್ ಆಫ್ ದ ಸಿಲೆಬಸ್ ಏನಾದ್ರು ಕೇಳಿದಾಗ ಮಾತ್ರ. ಸಿನಿಮಾ ಬಿಟ್ಟು ಹೊರಗಡೆದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸಿನಿಮಾದು ಈ ಥರದ್ದು ಏನಾದ್ರು ಕೇಳಿದಾಗ ಮಾತ್ರ ಅವ್ನು ಚೂರು ಟೈಮ್ ತೊಗೊಂಡು ಯೋಚನೆ ಮಾಡಿ ಮಾತಾಡ್ತಾನೆ. ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ಹೀಸ್ ಆನ್ ಡಾಟ್ ಯಾವಾಗಲೂ. ಸೊ ರಕ್ಷಿತ್, ರಿಷಬ್ ನನಗೆ ಕಾಮನ್ ಥಿಂಗ್ ಅನ್ಸೋದು ಅಂದರೆ ಫಸ್ಟು ಪರಂಬ ಸ್ಟುಡಿಯೋಸ್ ಶುರು ಮಾಡಿದ್ವಿ. ಆವಾಗ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಕಿರಿಕ್ ಪಾರ್ಟಿ ಸ್ಟಾರ್ಟ್ ಆದಾಗ. ಸೊ ಅದಾದಮೇಲೂ ಇವತ್ತಿಗೂ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಲ್ಲಿ. ಬಟ್ ನನ್ನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಶಶಿ, ಸುಮಾರು ಜನ ಎಲ್ಲ ಇದ್ದಾರೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಅವರಿಬ್ರದ್ದು ಪ್ಯಾಷನ್ ಟುವರ್ಡ್ಸ್ ಸಿನಿಮಾದಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸಬ್ಜೆಕ್ಟ್ ಓರಿಯೆಂಟೆಡ್ ಕಥೆಗಳ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದೆ. ನೀವು ಇವಾಗ ಪರಮದಲ್ಲಿ ನೋಡಿದ್ರು ರೈಟರ್ಗಳನ್ನ ಹುಟ್ಟಾಕ್ತಾ ಇದ್ದಾನೆ ಅವನು, ರೈಟರ್ಸ್ನ ಕೂರಿಸ್ಕೊಂಡು ಬೆಳೆಸ್ತಾ ಇದ್ದಾನೆ. ಸೊ ಯಾವತ್ತು ರೈಟರ್ಗಳು ಗಟ್ಟಿ ಆಗ್ತಾರೆ ಇಂಡಸ್ಟ್ರೀಲಿ, ಅವಾಗ ಮಾತ್ರ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬರೋಕ್ಕೆ ಸಾಧ್ಯ. ಸೊ ಆ ರೈಟರ್ಗಳನ್ನ ಬಿಲ್ಡ್ ಮಾಡ್ತಾ ಇರೋದು ಪರಂಬ ಸ್ಟುಡಿಯೋಸು. ಈ ಕಡೆ ರಿಷಬ್ ಶೆಟ್ಟಿ ಫಿಲಮ್ಸ್ಗೆ ಬಂದರೆ ಡೈರೆಕ್ಟರ್ಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾನೆ ಅವನು. ಅಂದರೆ ಪ್ರತಿಯೊಬ್ಬ ಅವನ ಅಸಿಸ್ಟೆಂಟ್ ಡೈರೆಕ್ಟರ್ನು 2 ಸಿನಿಮಾ ಆಗಿದ ತಕ್ಷಣ ಹೀಸ್ ಓನ್ಲಿ ಪ್ರೊಡ್ಯೂಸಿಂಗ್, ಹೋಗೋ ನೆಕ್ಸ್ಟು ಸಿನಿಮಾ ಮಾಡಿ ನೀನೆ. ಈಗ ಭರತ್ ವಾಸ್ ಅಸೋಸಿಯೇಟ್ ಡೈರೆಕ್ಟರ್ ಫಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅವನೇ ಹೀರೋ ಡೈರೆಕ್ಟ್ ಮಾಡ್ತಾನೆ, ಅವನೇ ಇವಾಗ ಲಾಫಿಂಗ್ ಬುದ್ಧ ಡೈರೆಕ್ಟ್ ಮಾಡ್ತಾನೆ. ಕಥಾ ಸಂಗಮ ಮಾಡಿದಾಗ ಅಷ್ಟು ಜನರನ್ನ ಹೊಸಬರನ್ನ, ಅಂದರೆ ನಮ್ಮ ಅಂಡರ್ ಕೆಲಸ ಮಾಡಿದಂಥ ಅಷ್ಟು ಹುಡುಗನ್ನ ಡೈರೆಕ್ಟರ್ ಮಾಡಬೇಕು, ಅವ್ರಿಗೊಂದು ಪ್ರೊಫೈಲ್ ಕ್ರಿಯೇಟ್ ಆಗಬೇಕು ಅಂತೇಳಿ ರಿಷಬ್ ಮತ್ತೆ ಕಥಾ ಸಂಗಮಕ್ಕೆ ಅಷ್ಟು ಜನನ ತೊಗೊಂಬರ್ತಾನೆ. ಸೊ ಹಿಂಗೆ ಪ್ಯಾಷನೇಟಾಗಿ ಅವರಿಬ್ಬರದು ಪ್ರೊಡಕ್ಷನ್ ಹೌಸ್ನ ನಾನು ನೋಡ್ಕೊಂಡು ಹೋಗ್ತಿದ್ದರಿಂದ ಒಂದು ಫೈನಲ್ ಡೇ ಹಿಂಗೆ ಏನೋ ರಾತ್ರಿ ಕೂತಿದ್ದಾಗ ಅಕೌಂಟ್ಗೆ ಹಾಕೊಂಡ್ರು ಇಬ್ಬರು. ಅಲ್ಲ ಕಣೋ, ನನ್ನ ಪ್ರೊಡಕ್ಷನ್ ಹೌಸ್ಗೆ ಇಷ್ಟು ಕೆಲಸ ಮಾಡ್ತೀಯ, ಅವ್ನ ಪ್ರೊಡಕ್ಷನ್ ಹೌಸ್ಗೆ ಇಷ್ಟು ಕೆಲಸ ಮಾಡ್ತೀಯ, ನಿಂದು ಯಾವಾಗ ಶುರು ಮಾಡ್ತೀಯ ಅಂತ. ನಾನು ಹೇಳಿದೆ ಅಷ್ಟೆಲ್ಲ ದುಡ್ಡು ಇಲ್ಲ, ನಂಗೆ ರಿಸ್ಕು ಬೇಡ, ನೀವಿಬ್ಬರು ತೊಗೋತಿರೋ ರಿಸ್ಕನ್ನು ನೋಡ್ಕೊಳ್ಳೋದೇ ಸಾಕಾಗಿದೆ ನನಗೆ, ನಾನು ಮಾಡಲ್ಲ ಅಂದೆ. ಬಟ್ ಹಠ ಮಾಡಿ ನನ್ನ ಹತ್ರ 1 ವರ್ಷ ಆದ್ರೂ ಕಂಟಿನ್ಯೂಸ್ ಹೇಳಿ ಯಾವಾಗ ಶುರು ಮಾಡ್ತೀಯ ಅಂತ ಹೇಳಿ ಅವರಿಬ್ಬರೇ ಸ್ಟಾರ್ಟ್ ಮಾಡಿಸಿರೋದು ಶಿವೆ ಸ್ಟುಡಿಯೋಸ್. ಬಟ್ ಈಗ ಲಾಫಿಂಗ್ ಬುದ್ಧಲ್ಲಿ ನೀವು ಕೆಲಸ ಮಾಡುವಾಗ ಈಗ ನಂಗೆ ಅನಾಹಿತ ರೋಲ್ ಮಾಡೋದಕ್ಕೆ ನಂಗೆ ಈಸಿ, ಶಶಿ ಸರ್ಗೆ EP ಕೆಲಸ ಮಾಡೋದಕ್ಕೆ ಈಸಿ, ನಿಮಗೆ EP ಕೆಲಸ ಮಾಡಿರೋ ಬ್ಯಾಕ್ಗ್ರೌಂಡ್ ಇದೆ.
ಬಟ್ ಈಗ ಇಲ್ಲಿ ಹೀರೋ ತರ ಆಕ್ಟ್ ಮಾಡ್ಬೇಕು. ಮಜ್ಜಾ ಆಯ್ತದು. ಏನ್ ಅನ್ಸುತ್ತೆ ನಿಮ್ಗೆ? ಫಸ್ಟ್ ಡೇ ಸ್ಪಾಟ್ಗೆ ಹೋದೆ, ಏನೋ ಒಂದಿಷ್ಟೆಲ್ಲ ಮಿಸ್ಟೇಕ್ಸ್ ಆಗಿತ್ತು. ಫಸ್ಟ್ ಡೇ ಗೊತ್ತಲ್ಲ, ಶೂಟ್ ಸ್ಟಾರ್ಟ್ ಆಗೋದು ಲೇಟು, ಕುಗ್ಗಾಡ್ತಾ ಇದ್ದೀನಿ ನಾನು. ಏಯ್ ಅದು ಬಂದಿಲ್ಲ, ಇನ್ನ ಯಾಕೆ ಬಂದಿಲ್ಲ, ಇದೆ ಸುಹಾಸ್ ಎಲ್ಲಿದೆ, ಎಲ್ಲಿದೆ ರಕ್ಷಿತ್ ಎಲ್ಲಿದೆ ಅಂತೆಲ್ಲ ಕೂಗಾಡ್ತಾ ಇದ್ದೀನಿ ನಾನು. ಭರತ್ ನೋಡೋಷ್ಟು ನೋಡಿದ್ರು, ರಿಷಬ್ಗೆ ಫೋನ್ ಮಾಡಿ, ಸರ್ ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥರ ಆಡ್ತಾ ಇದ್ದಾರೆ, ಇವ್ರಿಗೊಂಚೂರು ಹೀರೋ ಥರ ಆಡಕ್ಕೆ ಹೇಳಿ ಸರ್ ಅಂತ. ನೆಕ್ಸ್ಟ್ ಡೇ ನೈಟು ಅದೇ ದಿನ ರಾತ್ರಿ ರಿಷಬ್ ಫೋನ್ ಮಾಡ್ದ, ಹೆಂಗಾಯ್ತು ಮಚ್ಚ ಶೂಟು ಅಂತಂದ. ಇಲ್ಲ ಕಣ ಒಂಚೂರು ಲೇಟಾಗಿ ಶುರು ಆಯಿತು, ಅವ್ನು ಹಿಂಗೆ ಮಾಡ್ದ ಇವ್ನು ಹಿಂಗೆ ಮಾಡ್ದ. ನಮ್ದು ಯೂಶುವಲ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸ್ಟೈಲಲ್ಲಿ ಒಂದಿಷ್ಟು ಕಂಪ್ಲೇಂಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಈಗ ಒಂದು ಕೆಲಸ ಮಾಡ್ತೀಯ ಅಂದ. ಹಾಂ ಅಂದೆ. ಮುಚ್ಕೊಂಡು ಮಲಕ್ಕೋ, ನೀನು ಹೀರೋ, ಬೆಳಗ್ಗೆ ಆ್ಯಕ್ಟಿಂಗ್ ಇದೆ, ಲೆಕ್ಕಾಚಾರ ನಾನು ನೋಡ್ತೀನಿ ಅಂದ. ನೀನು ಹೆಂಗೆ ನೋಡ್ಕ, ನಿನ್ಗೇನು ಗೊತ್ತಾಗತ್ತೆ, ಇಲ್ಲಿ ಏನೇನೋ ನಡೀತಿದೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತೆಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡಪ್ಪ, ಆ ಪಿಕ್ಚರ್ಗೆ ಪ್ರೊಡ್ಯೂಸರು ನಾನೇ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ನಾನೇ, ನೀನು ತಲೆ ಕೆಡ್ಸ್ಕೊಬೇಡ, ನೀನು ಸುಮ್ಮನೆ ಆ್ಯಕ್ಟಿಂಗ್ ಮಾಡು ಅಂದ. ಆಮೇಲೆ ಅದೇ ಸುಹಾಸು, ರಕ್ಷಿತ್ತು ಮತ್ತು ನಮ್ಮ CA ಪಂಟ್ರು ಇದ್ದರು, ಆದಿತ್ಯ. ಸೊ ಹಾಗಾಗಿ ನಮ್ಗೆ ಪ್ರೆಷರ್ ಕಡಿಮೆ ಇತ್ತು. ನೀ ಹೇಳ್ದಂಗೆ ಅಂದರೆ ಸೆಟ್ಗೆ ಬರಲಿಲ್ಲ ಅವ್ನು ಪ್ರೊಡ್ಯೂಸ್ ಮಾಡಿದ ಇಷ್ಟು ಸಿನಿಮಾಗಳು, ರಿಷಬ್ ಆಗಲಿ ರಕ್ಷಿತ್ ಆಗಲಿ, ನಾನು ಅದಕ್ಕೆ ಕೇಳಿದ್ದು ನಿಮ್ಮ ಸೆಟ್ಗೆ ಜಾಸ್ತಿ ಬಂದಿದ್ದು, 3 ಸರಿ ಬಂದ ಅಂತ. ರಕ್ಷಿತ್ ಅಷ್ಟೇ, ರಿಷಬ್ ಅಷ್ಟೇ, ಅವ್ರು ಪ್ರೊಡ್ಯೂಸ್ ಮಾಡೋ ಸಿನಿಮಾಗೆ ದೇ ಆರ್ ನಾಟ್ ಆನ್ ಸೆಟ್. ಏನಕ್ಕೆ ಅಂದರೆ ರೀಸನ್ನು ಡೈರೆಕ್ಟರ್ ಕಂಫರ್ಟಬಲ್ ಆಗಲ್ಲ ಅಂತ. ಬಿಕಾಸ್ ಇವರಿಬ್ಬರು ಡೈರೆಕ್ಟರ್ಗಳಾಗಿರೋದ್ರಿಂದ ನಾವಲ್ಲಿ ಹೋದಾಗ ನಮಗೇನೋ ಕ್ರಿಯೇಟಿವ್ ಡಿಫ್ರೆನ್ಸ್ ಕಾಣುತ್ತೆ, ನಾವು ಅದನ್ನು ಕ್ವೆಶನ್ ಮಾಡಿದ್ರೆ ಡೈರೆಕ್ಟ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ನಾವು ಅಲ್ಲಿ ಹೋಗದೇ ಇರೋದು ವಾಸಿ, ಅವ್ರ ಫ್ರೀಡಮ್ಮು, ಅವ್ರಿಗೆ ಸಿನಿಮಾನ ಬಿಟ್ಟಿದ್ದೀವಿ, ಅವ್ರು ಹೇಗೆ ಮಾಡ್ಕೊಂಬರ್ತಾರೆ ಅನ್ನೋದ್ರ ಮೇಲೆ ನಾವು ಡಿಸಿಷನ್ ಮಾಡೋಣ ಅಂತ. ಇದು ಅವ್ರದ್ದು. ನನ್ನ ಇಡೀ ಲಾಫಿಂಗ್ ಬುದ್ಧ ಸೆಟ್ಟಿಗೆ ಒಂದೇ ಒಂದು ದಿನ ಬಂದಿದ್ದ ರಿಷಬ್. ರಕ್ಷಿತ್ ಆದರೂ 2 ಸರಿ ಬಂದ ಅಂತ. ಆನ್ ದಿ ವೇ ಎಲ್ಲೋ ಭದ್ರಾವತಿಗೆ ಹೋಗ್ತಾ 1 ಸರಿ ಬಂದ, ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ಸೋಕೆ ಬಂದ. ರಿಷಬ್ ಅಂತೂ ಬಂದಿದ್ದು ಒಂದೇ ಸರಿ, ಸುಮ್ಮನೆ ಬಂದ. ಅವ್ನು ಬಂದಿದ್ದ ತಕ್ಷಣ ಒಂದಿಷ್ಟು ಜನ ಸೇರಿದ್ರು, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸವ್ರನ್ನ ಕರೆಸಿದ್ವಿ. ಅದಾದ್ಮೇಲೆ ಹಿಂಗೆಲ್ಲ ನೋಡ್ದ. ಮಗ ನೀನು ಹೊರಡು ಅಂದೆ ನಾನು. ಯಾಕೋ ಅಂದ, ನೀನು ಇದ್ರೆ ನಾವು ಶೂಟಿಂಗ್ ಮಾಡೋಕ್ಕಲ್ಲ, ನೀ ಹೊರಡು ಅಂತ. ಕಾರ್ ಹತ್ಕೊಂಡು ಹೊರಟ ಅವ್ನ ಪಾಡಗ ಅವ್ನು. ದಟ್ ಈಸ್ ಹೌ ದೇ ಆರ್. ಸೊ ಓಕೆ, ಸುಮಾರು 30 ಹೊಡೆದ್ವಿ, ಚೆನ್ನಾಗಿ ತಿಂದ್ವಿ. ಅಂದರೆ ನಾನು ತಿಂದೆ, ನೀನು ತಿಂದ್ಯಾ? ಹಾಂ, ದಿಗ್ಗಿನೂ ತಿಂದ. ನೀವಿಬ್ಬರು ಕಾಫಿ ಹಂಗೆ ಇದೆ, ಏನು ಕುಡ್ದಿಲ್ಲ. ಓಕೆ. ಸೊ ಎನಿವೆ 5ನೇ ತಾರೀಕು ಸೆಪ್ಟೆಂಬರು ಅದ್ಭುತವಾದ ಒಂದು ಲವ್ ಸ್ಟೋರಿ ಬರ್ತಿದೆ. ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡುವಂತಹ ಚಿತ್ರ. ಸೊ ಮಿಸ್ ಮಾಡಬೇಡಿ. ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಸೊ ಇಬ್ಬಿಬ್ಬರನ್ನ ತಪ್ತಾ ಇದ್ದಾನೆ ಅವನು, ಅದನ್ನು ಮಿಸ್ ಮಾಡ್ಕೋಬೇಡಿ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಪರಂವಾ ಅಂದರೆ ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನಿಂದ ಬರ್ತಿರುವಂಥ ಈ ಸಿನಿಮಾ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ. ಫ್ಯಾಮಿಲಿ ಆಡಿಯನ್ಸ್ಗಂತೂ ಇದು ಡಿಸಪಾಯಿಂಟ್ ಮಾಡಲ್ಲ. ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ನಿರ್ಮಿಸಿರುವಂತಹ ಲಾಫಿಂಗ್ ಬುದ್ಧ ಇದೇ ಆಗಸ್ಟ್ 30ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಒಂಥರ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಮೋದ್ ಶೆಟ್ಟಿ ಸರ್ ಇಲ್ಲಿ ಹೀರೋ ಆಗಿದ್ದಾರೆ. ಅದ್ಭುತವಾಗಿದೆ ರೈಟಿಂಗ್ ಮತ್ತು ಸ್ಕ್ರಿಪ್ಟ್ ಅಂತ ಕೇಳಿದ್ದೀವಿ. ಇದು ಯಾವ ಥರ ತೆರೆ ಮೇಲೆ ಕಂಡು ಬರ್ತಿದೆ ಅಥವಾ ಕಂಡು ಬರುತ್ತೆ ಅನ್ನೋದಕ್ಕೆ ತುಂಬಾ ಕುತೂಹಲ ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಆ್ಯಂಡ್ ನೋ ಡೌಟ್ ಅವ್ರದ್ದು ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ ಏನಿದೆ ದಿಗಂತ್ ಸರ್ದು, ಅದು ರಿವೀಲ್ ಆಗೋದು ಇದೇ ಆಗಸ್ಟ್ 30ನೇ ತಾರೀಕು. ಮಿಸ್ ಮಾಡದೆ ನಿಮ್ಮ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಅವ್ರದ್ದು ಒಂದು ಹಿಡನ್ ಕ್ಯಾರೆಕ್ಟರ್ ಇದೆ, ಅದು 5ನೇ ತಾರೀಕು ಬರುತ್ತೆ ನೋಡಿ. ಥ್ಯಾಂಕ್ ಯು.